ಈ ಪತ್ರಿಕಾಗೋಷ್ಠಿಯನ್ನು ನಡೆಸುವ ಉದ್ದೇಶ ಸರ್ಕಾರದ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡುವಂಥ ಒಂದು ಹೊಸ ಚಾಳಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಶಾಸಕರುಗಳು, ವಿಶೇಷವಾಗಿ ಬೆಳ್ತಂಗಡಿ ಶಾಸಕರು ಮಾಡ್ತಾ ಬರ್ತಿದ್ದಾರೆ. ಸರ್ಕಾರದ ಮೇಲೆ ಇಲ್ಲ-ಸಲ್ಲದ ಆರೋಪಗಳನ್ನು ಮಾಡಿ ಸುಳ್ಳನ್ನು ಜನರ ಮಧ್ಯದಲ್ಲಿ ತರುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಪುತ್ತೂರಿನಲ್ಲಿ ಸುಳ್ಳನ್ನು ಹೇಗೆ ಬಿತ್ತರಿಸ್ತಿದ್ದಾರೆ ಎನ್ನುವ ಅಭಿಯಾನವನ್ನು ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೇವೆ. ವಿಶೇಷವಾಗಿ ಮೊನ್ನೆ ಕಲ್ಲೇರಿ ಭಾಗದಲ್ಲಿ ನಡೆದಂಥ ಒಂದು ಪ್ರತಿಭಟನಾ ಸಭೆಯಲ್ಲಿ ಶಾಸಕರು ಹೇಳಿದಂಥ ಕೆಲವು ಆರೋಪಗಳ ವಿಚಾರದಲ್ಲಿ ಪತ್ರಿಕಾಗೋಷ್ಠಿ. ಪ್ರಪ್ರಥಮವಾಗಿ ನಾನು ಬೆಳ್ತಂಗಡಿಯ ಶಾಸಕರು ಹರೀಶ್ ಪೂಂಜಾರ್ ಅವರಿಗೆ ಅಭಿನಂದನೆಯನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಅವರು 2ನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿ 2 ವರ್ಷ ಆಯಿತು. ಸರ್ಕಾರ ಬಂದು 2 ವರ್ಷ ಆಯಿತು. ಪ್ರಪ್ರಥಮ ಬಾರಿಗೆ ಶಾಸಕರು ಜನರ ಸಂಕಷ್ಟಕ್ಕೆ ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಇದಕ್ಕೆ ನಾನು ತುಂಬು ಹೃದಯದ ಅಭಿನಂದನೆಯನ್ನು ಪ್ರಪ್ರಥಮವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. 2 ವರ್ಷದಲ್ಲಿ ಶಾಸಕರ ಸಾಧನೆ ಏನು? ಲವ್ ಜಿಹಾದ್ನ ಬಗ್ಗೆ ದೊಡ್ಡ ದೊಡ್ಡ ಪುಂಖಾನುಪುಂಖ ಭಾಷಣ, ಸಚಿವರ ಹೆಂಡತಿ ರಿವರ್ಸ್ ಜಿಹಾದ್ ಮಾಡಿದಾರ, ಅವರ ಧರ್ಮ ಯಾವುದು, ಅವರ ಜಾತಿ ಯಾವುದು, ಅದ್ರ ಬಗ್ಗೆ ಮಾತಾಡೋದು, ಯಾರು ಎಷ್ಟು ಮಕ್ಕಳನ್ನು ಹುಟ್ಟಿಸ್ಬೇಕು ಅದರ ಬಗ್ಗೆ ದೊಡ್ಡ ವ್ಯಾಖ್ಯಾನವನ್ನು ಮಾಡೋದು, ಅನ್ಯ ಧರ್ಮೀಯರನ್ನು ಹೀಯಾಳಿಸೋದು, ಪೊಲೀಸ್ ಅಧಿಕಾರಿಗಳಿಗೆ ನಿಂದನೆ, ಲೋಫರು, ಮತ್ತೊಂದು ಇನ್ನೊಂದು ಅಸಂವಿಧಾನಿಕ ಪದಗಳನ್ನು ಸಾರ್ವಜನಿಕ ಬದುಕಲ್ಲಿ ಬಳಸುವಂಥದ್ದು, ಅರಣ್ಯ ಅಧಿಕಾರಿಗಳ ಜೊತೆ ಕುಸ್ತಿ, ಜಿದ್ದಾಜಿದ್ದಿ ಫೈಟ್ಗಳು, ಸ್ಟೇಷನ್ನ ಒಳಗೆ ನುಗ್ಗಿ ದಾಂಧಲೆ, ಕೋರ್ಟು, ಬೇಯ್ಲು, ಕೇಸು, ಇದೆಲ್ಲದರ ನಡುವೆ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಬಹುಶಃ ಶಾಸಕರು ಒಬ್ಬರು ವಕೀಲರಿಗೆ ಟೆಂಟ್ ಹಾಕಿ ಕೂರಿಸ್ಬೋದು, ಅಷ್ಟು ಕೇಸು ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಇದೆ. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ 2 ಕೇಸು, ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ 2 ಕೇಸು, ಉಪ್ಪಿನಂಗಡಿ ಪೊಲೀಸ್ ಠಾಣೆಯಲ್ಲಿ ಮೊನ್ನೆ ಹೊಸದೊಂದು ಕೇಸ್ ಓಪನ್ ಆಗಿದೆ, ಬಂಟ್ವಾಳ, ಬಜ್ಪೆ, ಈ ರೀತಿ ಹಲವಾರು ಸ್ಟೇಷನ್ಗಳಲ್ಲಿ ಕೇಸ್ ಮಾಡಿರುವಂಥ ದೊಡ್ಡ ಸಾಧನೆಯಲ್ಲಿ ಈ 2 ವರ್ಷ ಶಾಸಕರು ಕಳೆದರು. ಪ್ರಪ್ರಥಮ ಬಾರಿಗೆ ರಸ್ತೆ ವಿಚಾರದಲ್ಲಿ ಬೀದಿಗೆ ಬಂದಿದ್ದಾರೆ. ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇದು ಒಂದು ಜವಾಬ್ದಾರಿಯುತವಾದ ವಿರೋಧ ಪಕ್ಷದಲ್ಲಿ ತಾವು ಮಾಡಬೇಕಾಗಿರೋ ಕೆಲಸ ನೀವು ಮಾಡ್ತಿದ್ದೀರಿ. ಇದಕ್ಕೆ ನಮ್ಮ ಸ್ವಾಗತ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಶಾಸಕರೇ, ಸರ್ಕಾರ ಅನುದಾನ ಕೊಡ್ತಿಲ್ಲ ಅಂತ ನೀವು ನಿರಂತರವಾಗಿ ಬೊಗಳೆ ಭಾಷಣವನ್ನು ಬಿಡ್ತಾ ಇದ್ದೀರಿ. ಜನರನ್ನು ಮಂಕು ಒಂದು ದಾರಿಗೆ ದೂಡುವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. 2024ನೇ ಇಸ್ವಿಯಲ್ಲಿ ಮಳೆ ಬಂತು. ಮಳೆಯಲ್ಲಿ ಸಾಕಷ್ಟು ಹಾನಿ ಬೆಳ್ತಂಗಡಿ ತಾಲೂಕಿಗೆ ಆಯಿತು. ಎಲ್ಲ ಕಡೆ ನಾವು ಹೋದ್ವಿ. ನೀವು ಮಾತ್ರ ನಾಪತ್ತೆಯಾಗಿರಿ. ನೀವು ಬೆಂಗಳೂರಿನಲ್ಲಿ ನಿಮ್ಮ ಜಾಥಾದಲ್ಲಿ, ಮೈಸೂರು ಚಲೋ ಜಾಥಾದಲ್ಲಿ ನೀವು ಭಾಗಿಯಾಗಿದ್ರಿ. ಇಲ್ಲಿಯ ಕಡೆ ನೀವು ಬರಲಿಲ್ಲ. ಆದರೂ ಕೂಡ ನಾವು ನಮ್ಮ ಉಸ್ತುವಾರಿ ಸಚಿವರನ್ನು ಕರೆದುಕೊಂಡು ಕೆಲವು ಜಾಗಗಳಿಗೆ ನಮ್ಮ ಪಕ್ಷದ ನಾಯಕರುಗಳೆಲ್ಲ ಕರ್ಕೊಂಡ್ಬಂದರು, DC ಅವ್ರನ್ನ ಕರ್ಕೊಂಡ್ಬಂದರು. ಇದೆಲ್ಲ ಆಗುವಾಗ ಕಳೆದ ಮಳೆ ಹಾನಿಗೆ 70 ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ಮಳೆ ಹಾನಿಗೆ ರಾಜ್ಯ ಸರ್ಕಾರ ಕೊಡ್ತು. ದಕ್ಷಿಣ ಕನ್ನಡ ಜಿಲ್ಲೆಗೆ 70 ಕೋಟಿ. ಅದರ ದಾಖಲೆಗಳನ್ನು ನಿಮಗೆ ಕೊಟ್ಟಿದ್ದೇನೆ. ಎಲ್ಲ ಪತ್ರಕರ್ತರ ಮಿತ್ರರಿಗೂ ಕೂಡ ಅದರ ದಾಖಲೆಗಳನ್ನು ಕೊಟ್ಟಿದ್ದೇನೆ. 70 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಎಲ್ಲ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಮಳೆ ಹಾನಿಯಾಗಿದೆ ಎಲ್ಲ ಕಡೆ ಕೊಟ್ಟಿದ್ದಾರೆ. ಆದರೆ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಇವತ್ತಿಗೂ ಕೂಡ ಶಾಸಕರು ಇದು ಯಾವುದಕ್ಕೂ ಕ್ರಿಯಾಯೋಜನೆಯನ್ನು ಮಾಡಿಲ್ಲ. 1 ವರ್ಷ ಕಳೆದರೂ ಕೂಡ ಈ ಬೆಳ್ತಂಗಡಿಗೆ ಬಂದಂಥ 10 ಕೋಟಿ ರೂಪಾಯಿಗೆ ಕ್ರಿಯಾಯೋಜನೆಯನ್ನು ಮಾಡಿಲ್ಲ. ಅದರ ಪರಿಣಾಮವಾಗಿ ಇವತ್ತು ನಮ್ಮ ಮೊದಲೇ ಪಡಂಗಡಿ ರಸ್ತೆ ಅಲ್ಲಿ ಸಂಕ ಬಿದ್ದಿದೆ. ಮೊನ್ನೆ ಮಳೆಗೆ ಇನ್ನೊಂದು ಸಂಕ ಕೂಡ ಬಿದ್ದಿದೆ. ಅಲ್ಲಿಗೆ ಬಂದು ನೋಡುವಂಥ ಪರಿಜ್ಞಾನವೂ ಇಲ್ಲ. ಅದು ಯಾವುದೋ ಒಂದು ಕಾಂಗ್ರೆಸ್ ಪ್ರಾಬಲ್ಯ ಇರುವ ಕ್ಷೇತ್ರಕ್ಕೆ ಬರುತ್ತೆ ಅಂತ ಅಲ್ಲಿ ನೀವು ತಡೆಯನ್ನು ಒಡ್ಡಿದ್ದೀರಿ. ಅತ್ರಿ ಜಾಲ್ ಕೊಕ್ರಾಡಿ ರಸ್ತೆಯಲ್ಲಿ ಪಾಪ ನಿಮ್ಮ ಕಾರ್ಯಕರ್ತರನ್ನು ನೋಡಿದ್ರೆ ನಮಗೆ ಬೇಜಾರಾಗುತ್ತೆ. ಅವರು ಆ ಅಡಿಕೆ ತಲಕೆಗಳನ್ನು ಹಾಕಿ ಅಲ್ಲಿ ಬ್ರಿಡ್ಜನ್ನು ಮಾಡಿದ್ದಾರೆ. ನೀವು ಬಂದಿರೋ ಅನುದಾನಕ್ಕೆ ಇನ್ನೂ ಕ್ರಿಯಾಯೋಜನೆಯನ್ನು ಮಾಡಿಲ್ಲ. ಈ ರೀತಿ ಹಲವು ಕಡೆ ಎಲ್ಲಿ ಕಳೆದ ವರ್ಷ ಹಾನಿಗೂ ಈಡಾಗಿದೆ ಎಲ್ಲೂ ಕೂಡ ಅನುದಾನವನ್ನು ಮಾಡಿಲ್ಲ. ಬದಲಾಗಿ ಪುತ್ತೂರು, ಸುಳ್ಯ ಈ ಭಾಗದಲ್ಲೆಲ್ಲ ಅನುದಾನವನ್ನು ಮಂಜೂರು ಮಾಡಿ ಇವತ್ತು ಹೊಸ ಕ್ರಿಯಾಯೋಜನೆಗೆ ಹೆಚ್ಚುವರಿ ಹಣಕ್ಕೆ ಅವರು ಬೇಡಿಕೆಯನ್ನು ಇಟ್ಟಿದ್ದಾರೆ. ರಾಜ್ಯ ಸರ್ಕಾರ ಹೆಚ್ಚುವರಿ ಹಣ ಕೂಡ ಬಿಡುಗಡೆ ಮಾಡಿದೆ. ಅದಕ್ಕೂ ಕೂಡ ನೀವು ಕ್ರಿಯಾಯೋಜನೆಯನ್ನು ಕೊಟ್ಟಿಲ್ಲ. ಪುತ್ತೂರು, ಸುಳ್ಯಗೆ 10 ಕೋಟಿಯ ಮೇಲೆ ಇನ್ನೊಂದು 10 ಕೋಟಿ, 20 ಕೋಟಿ ರೂಪಾಯಿ ಒಂದೊಂದು ತಾಲೂಕಿಗೆ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀವು ಯಾಕೆ ಇದರಿಂದ ಹೋಗಿಲ್ಲ ಅನ್ನೋ ವಿಚಾರವನ್ನು ತಮ್ಮಲ್ಲಿ ನಾನು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ರಾಜ್ಯದ
ಇನ್ನೊಂದಷ್ಟು ನಮ್ಮ ಬೆಳ್ತಂಗಡಿಯ ರಸ್ತೆಗಳು ಪುರಿಯ ಕುಕ್ಕೇಡಿ ರಸ್ತೆ ಜನರು ಹೋಗಲಿಕ್ಕೆ ಸಾಧ್ಯನೇ ಇಲ್ಲದೆ ಇರುವಂಥ ರಸ್ತೆ. ಆಟೋ ರಿಕ್ಷಾದವರು ಬಹಿಷ್ಕಾರ ಹಾಕುವ ಪರಿಸ್ಥಿತಿಗೆ ಬಂದರು. ಅಲ್ಲಿ ದ್ವಿಚಕ್ರ ವಾಹನದವರು ಬಿದ್ದು ಆಕ್ಸಿಡೆಂಟ್ ಆಗಿ ಫ್ರ್ಯಾಕ್ಚರ್ ಆಗುವ ಪರಿಸ್ಥಿತಿ ಕೂಡ ಬಂತು. ನಾವು ಅಧಿಕಾರಿಗಳನ್ನು ಕಳಿಸಿದ್ರೆ ನೀವು ಹೇಳ್ತೀರಾ ಅಲ್ಲಿ ನಾವು ಬೇರೆ ಒಂದು ಯೋಜನೆಯಲ್ಲಿ ಅನುದಾನವನ್ನು ಇಟ್ಟಿದ್ದೇನೆ, ದಯಮಾಡಿ ನೀವು ಅದಕ್ಕೆ ಬರಬಾರ್ದು ಅಂತ ಅಧಿಕಾರಿಗಳಿಗೆ ಹೇಳ್ತೀರಾ. ಇದನ್ನು ನಾನು ಗಾಳಿಯಲ್ಲಿ ಹೇಳ್ತಾ ಇಲ್ಲ, ಅದಕ್ಕೂ ಕೂಡ ದಾಖಲೆ ಇದೆ. ಅಧಿಕಾರಿಗಳು ಹೇಳಿರುವಂಥ ಒಂದು ವಿಚಾರ, ಸದರಿ ಪುಂಜಲ್ಕಟ್ಟೆ ಪುರಿಯ ರಸ್ತೆ, ಸದರಿ ರಸ್ತೆಯನ್ನು ಮಾನ್ಯ ಶಾಸಕರು ಬೆಳ್ತಂಗಡಿ ತಾಲೂಕು ಇವರು ಈಗಾಗಲೇ ಬೇರೊಂದು ಇಲಾಖೆಯ ಮುಖೇನ ಅಭಿವೃದ್ಧಿಪಡಿಸಲು ಪ್ರಾರಂಭಿಸಲಾಗಿದ್ದು ಸದರಿ ರಸ್ತೆಯನ್ನು ಕೈಬಿಡಲಾಗಿದೆ. ಇದು ಯಾವಾಗ ಕೊಟ್ಟಿರೋ ಆಶ್ವಾಸನೆ ಅಂತ ಹೇಳಿದ್ರೆ ಚುನಾವಣೆ ಮುಂಚೆ ನೀವೆಲ್ಲ ಗಮನಿಸ್ತಿರ್ಬೋದು. ಕೆಲವು ಕಡೆ ಈ ಫೇಕ್ ಬ್ಯಾನರ್ಗಳನ್ನು ಹಾಕೋದು, ಕೆಲವು ಕಡೆ ತೆಂಗಿನಕಾಯಿ ಹೊಡೆಯುವಂಥದ್ದು, ಕೆಲವು ಕಡೆ ಗುಜರಿ ಲಾರಿಗಳನ್ನು ಗುಜರಿ ಟಿಪ್ಪರ್ಗಳನ್ನು ತಗೊಂಬಂದು ಅಲ್ಲಿ ನಿಲ್ಲಿಸಿ ಒಂದು ಜನರಿಗೆ ಮಂಕು ಬೂದಿ ಹರಚುವಂಥ ಕೆಲಸವನ್ನು ನೀವು ಮಾಡಿದ್ರಿ. ಆ ಭಾಗವಾಗಿ ಕೆಲವು ರಸ್ತೆಗಳಿಗೆ ಇವತ್ತವರೆಗೂ ಕೂಡ ನೀವು ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಬಿಡಲಿಲ್ಲ. ಅದಕ್ಕೆ ದಾಖಲೆಗಳನ್ನು ಕೂಡ ನಾವಿಲ್ಲಿ ನಿಮಗೆ ತೋರಿಸ್ತಾ ಇದ್ದೇವೆ. ಅದಾದ ನಂತರ ಅಲ್ಪಸಂಖ್ಯಾತರ ಇಲಾಖೆ ಅಡಿಯಲ್ಲಿ ಈಗಾಗಲೇ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ 3 ಕೋಟಿಯಿಂದ 5 ಕೋಟಿ ರೂಪಾಯಿ, ಕೆಲವು ಕಡೆ 5 ಕೋಟಿ ಕೊಟ್ಟಿದ್ದಾರೆ, ಜನಸಂಖ್ಯೆ ಜಾಸ್ತಿ ಇರುವ ಕೆಲವು ಕ್ಷೇತ್ರಕ್ಕೆ ಕೆಲವು ಕಡೆ 3 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ. ಬೆಳ್ತಂಗಡಿಗೆ 3 ಕೋಟಿಯ ಅನುದಾನವನ್ನು ಈಗಾಗಲೇ ಕಳೆದ ವರ್ಷ ಬಿಡುಗಡೆ ಮಾಡಿದ್ದಾರೆ. ಈ ವರ್ಷದ ಕತೆ ಹೇಳ್ತಾ ಇಲ್ಲ ನಾನು, ಕಳೆದ ವರ್ಷದ ಕತೆ ಹೇಳ್ತಿರೋದು. 3 ಕೋಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅದಕ್ಕೂ ಕೂಡ ನಿಮಗೆ ದಾಖಲೆಯನ್ನು ಕೊಟ್ಟಿದ್ದೇನೆ. ಆ ದಾಖಲೆಯಲ್ಲಿ ಬೆಳ್ತಂಗಡಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ 2 ಕೋಟಿಯ ಕೆಲಸಗಳನ್ನು ಮಾಡಬೇಕು, ಗ್ರಾಮೀಣ ಭಾಗದಲ್ಲಿ 1 ಕೋಟಿಯ ಕೆಲಸಗಳನ್ನು ಮಾಡಬೇಕು. ಇದು ಕೂಡ ಇವತ್ತವರೆಗೂ ನೀವು ಯಾವುದೇ ರೀತಿಯ ಕೆಲಸವನ್ನು ಮಾಡದೆ ಜನರಿಗೆ ಮೋಸವನ್ನು ಮಾಡ್ತಿದ್ದೀರ. ಯಾವ ದುಡ್ಡನ್ನು ರಾಜ್ಯ ಸರ್ಕಾರ ಕೊಡ್ತಿದೆ ಆ ಯಾವ ದುಡ್ಡನ್ನು ನೀವು ಬಳಕೆ ಮಾಡದೆ ಜನರಿಗೆ ರಾಜ್ಯ ಸರ್ಕಾರದ ಮೇಲೆ ಒಂದು ಕೆಟ್ಟ ಅಭಿಪ್ರಾಯವನ್ನು ಬರುವ ರೀತಿಯಲ್ಲಿ ನೀವು ಮಾತಾಡ್ತಿದ್ದೀರಾ. ಈಗಾಗಲೇ ಪಟ್ಟಿಗಳು ಬರ್ತಾ ಇದೆ. ಬಹುಶಃ ಪಟ್ಟಣ ಪಂಚಾಯತ್ ವ್ಯಾಪ್ತಿಗೆ ಬಂದಾಗ ನೀವು ಪಟ್ಟಣ ಪಂಚಾಯತ್ನ ಎಲ್ಲ ಸದಸ್ಯರನ್ನು ಇದಕ್ಕೆ ನೀವು ಅವರ ಕಾನ್ಫಿಡೆನ್ಸ್ಗೆ ತಗೋಬೇಕಾಗ್ತದೆ. ಒಬ್ಬ ಹಿರಿಯ ಸದಸ್ಯ ಜಗದೀಶ್ ರವರು ಒಬ್ಬ ಹಿರಿಯ ಸದಸ್ಯ ಸಾಕಷ್ಟು ಕೆಲಸಗಳನ್ನು ಮಾಡ್ತಾರೆ. ಪಟ್ಟಣ ಪಂಚಾಯತಲ್ಲಿ ಪಕ್ಷ ಭೇದವನ್ನು ಮರೆತು ಯಾರಿಗೇ ಸಮಸ್ಯೆ ಆದರೂ ಜಗದೀಶ್ ರವರಲ್ಲಿ ಧಾವಿಸಿ ಕೆಲಸ ಮಾಡುವಂಥ ಒಬ್ಬ ಜನಪ್ರತಿನಿಧಿ. ಅವರು ಒಂದು ರಸ್ತೆಗೆ ಕೇಳಿದಾಗ ನೀವು ಸ್ವಯಂ ನೀವು ಪಟ್ಟಣ ಪಂಚಾಯತ್ ಸಭೆಗೆ ಬಂದು ನೀವು ಇಲ್ಲ ಕೊಡ್ಲಿಕ್ಕೆ ಆಗಲ್ಲ ಅಂತ ನೀವು ಹೇಳ್ತೀರಿ. ಇದು ತಪ್ಪು. ದಯಮಾಡಿ ಇದು ರಾಜ್ಯ ಸರ್ಕಾರ ಕೊಟ್ಟಿರುವಂಥ ಒಂದು ಅನುದಾನ ಆಗಿರೋದ್ರಿಂದ ದಯಮಾಡಿ ನಾನು ನಿಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಿದ್ದೇನೆ. ನಮ್ಮ ಸದಸ್ಯರುಗಳು ಕೇಳಿದಂಥ ರಸ್ತೆಗೂ ಕೂಡ ನೀವು ಅನುದಾನವನ್ನು ಇಡಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಅಧಿಕಾರ ಶಾಶ್ವತ ಅಲ್ಲ, ಅಧಿಕಾರ ಬದಲಾವಣೆ ಆಗುತ್ತೆ. ನಾವು ಈ ತಾರತಮ್ಯ ಮಾಡಲ್ಲ. ಯಾಕಂದರೆ ಎಲ್ಲಿ ರಸ್ತೆಗಳು ಹಾಳಾಗಿದೆ ಅಲ್ಲಿ ರಸ್ತೆಗೆ ಸರಿಯಾದ ರೀತಿಯಲ್ಲಿ ಅದನ್ನು ರಿಪೇರಿ ಮಾಡುವಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡಬೇಕಾಗುತ್ತೆ. ಇದರೊಂದಿಗೆ ಈ ರಸ್ತೆಯ ಅನುದಾನವನ್ನು ಯಾವಾಗ ನೀವು ಕೆಲಸ ಪೂರ್ಣ ಮಾಡ್ತೀರಿ ಅನ್ನೋ ಪ್ರಶ್ನೆಯನ್ನು ನಿಮ್ಮನ್ನು ನಾನು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈಗಾಗಲೇ ಪಟ್ಟಿ ಕೂಡ ತಯಾರು ಮಾಡೋದ್ರಲ್ಲಿ ನೀವು ವಿಳಂಬ ಮಾಡಿದ್ದೀರಾ. ದಯಮಾಡಿ ಇದನ್ನು ನೀವು ಮುಗಿಸಿ. ಇದಾದ ನಂತರ ಈ ಕಾಮಗಾರಿ ಕೂಡ ಸುಳ್ಯ, ಪುತ್ತೂರು, ಬಂಟ್ವಾಳ, ಮಂಗಳೂರು ನಗರ ಈ ಎಲ್ಲ ಕಡೆ ಕಾಮಗಾರಿ ಪೂರ್ಣಗೊಂಡು ಬಿಲ್ಲಿಗೆ ಅವರು ಬಿಲ್ಗೆ ಓಡಾಡುವ ಕೆಲಸವನ್ನು ಈಗ ಮಾಡಿದ್ದಾರೆ. ದಯಮಾಡಿ ಈ ಕೆಲಸವನ್ನು ಮಾಡಿ ಅಂತ ತಮ್ಮಲ್ಲಿ ನಾನು ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮತ್ತು ನೀವು ದಿಢೀರಾಗಿ ಇಲ್ಲಿಂದ ಮಾಯ ಆಗ್ತೀರಾ. ನನಗೇನೋ ಅವಾಗವಾಗ ಆಮದು ರಫ್ತು ಬೆಂಗಳೂರಿನವನು ಅಂತ ಹೇಳ್ತಿದ್ದೀರ. ಆದರೆ ನಮ್ಮ ತಾಯಿ ಮಾರಿಗುಡಿಯ ಆಶೀರ್ವಾದದಿಂದ ನೀವು ಜಾಸ್ತಿ ಬೆಂಗಳೂರಲ್ಲಿರೋ ಪರಿಸ್ಥಿತಿ ಆ ತಾಯಿ ನಿರ್ಮಾಣ ಮಾಡಿದ್ದಾರೆ, ನಾನು ಜಾಸ್ತಿ ಬೆಳ್ತಂಗಡಿಯಲ್ಲಿರೋ ಪರಿಸ್ಥಿತಿಯನ್ನು ತಾಯಿ ನಿರ್ಮಾಣ ಮಾಡಿದ್ದಾರೆ. ಇದು ಕಾಕತಾಳೀಯವೋ ಏನೋ ಗೊತ್ತಿಲ್ಲ, ಈ ಪರಿಸ್ಥಿತಿ ಬೆಳ್ತಂಗಡಿಯಲ್ಲಿ ನಿರ್ಮಾಣ ಆಗಿದೆ. ಇವತ್ತು ಕಳೆಂಜ ವಿಚಾರದಲ್ಲಿ ಭಾಳ ದೊಡ್ಡ ಧ್ವನಿಯನ್ನು ನೀವು ಎತ್ತಿದ್ರಿ, ಅಲ್ಲಿ ಗಲಾಟೆ ಮಾಡಿದ್ರಿ. ಕಳೆಂಜದಲ್ಲಿ ಸರ್ವೆ ನಂಬರ್ 309/1 ಜಂಟಿ ಸರ್ವೆ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. 2014ರಲ್ಲಿ ಅಕ್ರಮ ಸಕ್ರಮ ಸಮಿತಿ ಸಭೆಯಲ್ಲಿ 40 ಜನರಿಗೆ ಮಂಜೂರಾತಿ ಆದೇಶ ಸಿಗುತ್ತೆ. ಆದರೆ ಹಕ್ಕುಪತ್ರ ಇವತ್ತರೆಗೂ ಸಿಕ್ಕಿಲ್ಲ. ಇದಕ್ಕೆಲ್ಲ ಇದರಲ್ಲಿ ಅರಣ್ಯ ಮತ್ತು ಕಂದಾಯ ಇಲಾಖೆಯ ಜಂಟಿ ಸರ್ವೆ ಆಗಬೇಕು, ಅಲ್ಲಿ ಜಾಗ 2 ಐಡೆಂಟಿಫೈ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆ ಇತ್ತು. ಆದ್ದರಿಂದ ಸರ್ಕಾರ 1 ವರ್ಷದಿಂದ ಇದಕ್ಕೆ ಪ್ರಯತ್ನವನ್ನು ಪಡ್ತಾ ಇದೆ. ನೀವು ಅಲ್ಲಿ ಹೋಗಿ ತಡೆ ಒಡ್ಡೋದು ಇನ್ನೊಂದು ಮಾಡೋದು ಎಲ್ಲ ಮಾಡಿದ್ದೀರಿ. ಈಗ ಜಂಟಿ ಸರ್ವೆಗೆ ಕಂದಾಯ ಇಲಾಖೆನೂ ತಯಾರಿದೆ, ಅರಣ್ಯ ಇಲಾಖೆನೂ ತಯಾರಿದೆ. ಆದರೆ ನೀವು ಯಾಕೆ ಹೋಗ್ತಾ ಇಲ್ಲ? ಮೊನ್ನೆ KDPಯಲ್ಲಿ ನೀವು ಹೇಳಿದ್ರಿ ನಾನು ಬರೋವರೆಗೂ ನೀವು ಜಂಟಿ ಸರ್ವೆ ಮಾಡಬಾರ್ದು ಅಂತ. ಅದಕ್ಕೆ ಅಧಿಕಾರಿಗಳೆಲ್ಲ ಒಪ್ಪಿದ್ದಾರೆ. ಆದರೆ ನಿಮ್ಮ ಟೈಮನ್ನು ಕೇಳ್ತಿದ್ದಾರೆ. ಯಾವಾಗ ಕೊಡ್ತೀರಾ? ಬೆಳ್ತಂಗಡಿಗೆ ನೀವು 1 ದಿವಸ ಆದರೂ ಟೈಮ್ ಕೊಡಿ, ಇಲ್ಲಿಯ ಸಮಸ್ಯೆಗಳಿಗೆ 1 ದಿವಸ ಆದರೂ ಟೈಮ್ ಕೊಡಿ ಅಂತ ತಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ದಯಮಾಡಿ ನೀವು ಅಲ್ಲಿಗೆ ಹೋದರೆ ಆ ಜಂಟಿ ಸರ್ವೆ ಆಗುತ್ತೆ, 40 ಜನರಿಗೆ ಹಕ್ಕುಪತ್ರ ಕೊಡುವಂಥ ಕೆಲಸ ಆಗುತ್ತೆ. ದಯಮಾಡಿ ಅಲ್ಲಿ ಹೋಗಿ ಅನ್ನೋ ವಿಚಾರವನ್ನು ಹೇಳ್ತಾ ಇದ್ದೇನೆ. ಇನ್ನು
ಸರ್ಕಾರದ ಬಗ್ಗೆ ಸಾಕಷ್ಟು ಆರೋಪಗಳು, ಯಾವ ಕೆಲಸನೂ ಆಗ್ತಾ ಇಲ್ಲ, ಏನೂ ಅನುದಾನ ಬರ್ತಾ ಇಲ್ಲ. ಬಹುಶಃ ನಿಮಗೆ ಗೊತ್ತಿರಲಿ ಶಾಸಕರೇ, ಗ್ಯಾರಂಟಿ ಯೋಜನೆಯಲ್ಲಿ ಭಾಳ ದೊಡ್ಡ ಮೊತ್ತ ಬೆಳ್ತಂಗಡಿಗೆ ಬರ್ತಾ ಇದೆ. ಎಲ್ಲ ಇಲಾಖೆಯಲ್ಲೂ ಅಭಿವೃದ್ಧಿ ಆಗ್ತಾ ಇದೆ. ಇದರ ಪಟ್ಟಿಯನ್ನು ನೀವು ಯಾವಾಗ ಕೇಳಿದ್ರು ನಾನು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದರ ಬಗ್ಗೆ ನಿಮಗೇನಾದರೂ ಸ್ವಲ್ಪ ಗೊತ್ತಾಗಬೇಕು ಅಂತ ಹೇಳಿದ್ರೆ ದಯಮಾಡಿ 2 ಕೈ ಜೋಡಿಸಿ ನಿಮ್ಮನ್ನು ಕೇಳ್ತೀನಿ, ಬೆಳ್ತಂಗಡಿ ತಾಲೂಕಿನ KDP ಸಭೆಯನ್ನು ಮಾಡಿ. 2 ವರ್ಷ ಆಯಿತು ಈ ಶಾಸಕರು ಒಂದೇ ಒಂದು KDP ಸಭೆಯನ್ನು ಕೂಡ ಮಾಡ್ತಾ ಇಲ್ಲ. KDP ಸದಸ್ಯರ ನೇಮಕ ಆಗಿದೆ, ಇಒ ಕೇಳ್ತಾ ಇದ್ದಾರೆ, ತಹಸೀಲ್ದಾರರು ಕೇಳ್ತಾ ಇದ್ದಾರೆ. ಒಂದೇ ಒಂದು KDP ಸಭೆಯನ್ನು ಮಾಡದಿರುವಂಥ ಭೂಪ ಯಾರಾದರೂ ಇದ್ದರೆ ಅದು ಹರೀಶ್ ಪೂಂಜಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕೆ ನೀವು KDP ಸಭೆಯನ್ನು ಮಾಡ್ತಿಲ್ಲ? ಯಾಕೆ ಸರ್ಕಾರದ ಎಲ್ಲ ಅಭಿವೃದ್ಧಿಗಳು ಜನರಿಗೆ ಗೊತ್ತಾಗುತ್ತೆ ಅಂತನಾ, ಅಥವಾ ನಿಮ್ಮನ್ನು ಜನ ಪ್ರಶ್ನೆ ಮಾಡ್ತಾರೆ ಅಂತನಾ, ಅಥವಾ ನಿಮ್ಮ ಭೋಗ ಸಕ್ರಮವನ್ನು ಜನ ಪ್ರಶ್ನೆ ಮಾಡ್ತಾರೆ ಅಂತನಾ, ಅಥವಾ ನೀವು ಏನು ಕೆಲಸ ಮಾಡ್ತಿದ್ದೀರಿ ಅಂತ ಜನ ಪ್ರಶ್ನೆ ಮಾಡ್ತಾರೆ ಅನ್ನೋ ಭಯ ನಿಮಗಿದೆಯಾ? ಇದಕ್ಕೆ ದಯಮಾಡಿ ನೀವು KDP ಸಭೆಯನ್ನು ಮಾಡಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಇದರೊಂದಿಗೆ ವಿದ್ಯುತ್ ನಮ್ಮ ಮೆಸ್ಕಾಂ ಇಲಾಖೆಯಲ್ಲಿ ಬಹುಶಃ ಬೆಳ್ತಂಗಡಿಯಲ್ಲಿ ಸರಿಯಾಗಿ ಕೆಲಸ ಮಾಡಿದ್ರೆ 10 ಸಬ್ಸ್ಟೇಷನ್ಗಳ ರಿಕ್ವೈರ್ಮೆಂಟ್ ಬೆಳ್ತಂಗಡಿಗಿದೆ. 10 ಸಬ್ಸ್ಟೇಷನ್. ಇದರಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ನಿನ್ನಿಕಲ್ ಸಬ್ಸ್ಟೇಷನ್ಗೆ 26 ಕೋಟಿ ರೂಪಾಯಿ ಅನುದಾನ ಬಂದಿದೆ. ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಮುಗಿದಿದೆ, ಇನ್ನೇನು ಅಲ್ಲಿ ಕೆಲಸ ಪ್ರಾರಂಭ ಆಗುತ್ತೆ. ಕುತ್ಲೂರು ಸಬ್ಸ್ಟೇಷನ್ಗೆ ಸಾಕಷ್ಟು ಸಮಸ್ಯೆಗಳಿತ್ತು. ಆ ಸಮಸ್ಯೆಗಳನ್ನೆಲ್ಲ ನಮ್ಮ ರೆವಿನ್ಯೂ ಅಧಿಕಾರಿಗಳು, ಫಾರೆಸ್ಟ್ ಅಧಿಕಾರಿಗಳು, ಮೆಸ್ಕಾಂ ಇಲಾಖೆಯವರು ಎಲ್ಲ ಸೇರಿ ಮಾಡಿದ್ದಾರೆ. ಈಗ 25 ಕೋಟಿ ರೂಪಾಯಿ ಕುತ್ಲೂರು ಸಬ್ಸ್ಟೇಷನ್ಗೆ 110 kV ಸಬ್ಸ್ಟೇಷನ್ಗೆ ಅಲ್ಲಿ ಟೆಂಡರನ್ನು ಕರೆದಿದ್ದಾರೆ. ಇನ್ನೇನು ಅದು ಕೂಡ ಪ್ರಾರಂಭವಾಗುತ್ತೆ. ಇನ್ನು ಇಂದಬೆಟ್ಟುಲ್ಲಿ ಸ್ವಲ್ಪ ರೆವಿನ್ಯೂ ಇಲಾಖೆಯ ಮತ್ತು ಫಾರೆಸ್ಟ್ ಇಲಾಖೆಯ ಒಂದು ಅಬ್ಜೆಕ್ಷನ್ ಇದೆ. ಅದಕ್ಕೆ ಪತ್ರ ವ್ಯವಹಾರಗಳು ನಡೀತಾ ಇದೆ. ನಿಮ್ಮ ಯಾವ ರೀತಿಯ ಸಹಕಾರ ಕೂಡ ಅಲ್ಲಿ ಇಲ್ಲ. ಅಲ್ಲೂ ಕೂಡ ಒಂದು ಸಬ್ಸ್ಟೇಷನ್ ಬರಲಿಕ್ಕೆ ಎಲ್ಲ ತಯಾರಿ ನಡೀತಾ ಇದೆ. ವೇಣೂರಲ್ಲಿ ಬಹಳ ದೊಡ್ಡ ಸಮಸ್ಯೆ ಇತ್ತು. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು 65 MVA ಒಂದು ಟ್ರಾನ್ಸ್ಫಾರ್ಮರ್ ಬೇಕಾಗಿತ್ತು. ನೀವು ಎಲ್ಲೋಗಿದ್ರಿ ಶಾಸಕರೇ? ನಮ್ಮ ಕಾರ್ಯಕರ್ತರು, ನಮ್ಮ ನಾಯಕರುಗಳು ಹೋಗಿ ಉಡುಪಿಯ ಡಿವಿಷನ್ ಜೊತೆ ಮಾತಾಡಿ ಆ ಪ್ರವರ್ತಕವನ್ನು ಅಲ್ಲಿಗೆ ತಗೊಂಡ್ಬಂದು ಹಾಕಿ ಇವತ್ತು ವೇಣೂರು ಭಾಗದಲ್ಲಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುವಂಥ ಕೆಲಸ ಆಗ್ತಾ ಇದೆ. ಇವತ್ತು ಸುಲ್ಕೇರಿ ಮಾಳಿಗೆ ಭಾಗದ ಬಗ್ಗೆ ನಾನು ಒತ್ತಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಿಮ್ಮ ಕಳೆದ ಅವಧಿಯಲ್ಲಿ ನೀವು ಎಲ್ಲ ನಾಟಕವನ್ನು ಮಾಡಿದ್ರಿ. ಅಲ್ಲಿಗೆ ಹೋಗಿ ಮೀಟ್ರನ್ನು ಅಳವಡಿಕೆ ಮಾಡಿ ಇನ್ನೇನು ಕರೆಂಟ್ ಬಂದ್ಬಿಡುತ್ತೆ, ಎಲ್ಲ ಗ್ರಾಮಕ್ಕೆ ನಾನು ಕರೆಂಟ್ ಕೊಡ್ತೀನಿ, ವಸಂತ ಬಂಗೇರ್ ಅವರು ಏನು ಮಾಡ್ತಾ ಇದ್ರು 75 ವರ್ಷ, ಈ ಎಲ್ಲ ಸುಳ್ಳು ಸುದ್ದಿಯನ್ನು ಲಡಿಸಿದ್ರಿ. ಆದರೆ ನೀವು ಏನು ಕೆಲಸ ಮಾಡಿದ್ರಿ? ಇವತ್ತು ಅಲ್ಲಿಯ ನಿಮ್ಮ ಕಾರ್ಯಕರ್ತರು ಹೇಳ್ತಿದ್ದಾರೆ ಇವತ್ತಿಗೂ ಕೂಡ ಅಲ್ಲಿ ಕರೆಂಟ್ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಇದೇ ಪತ್ರಕರ್ತರನ್ನ ಕರ್ಕೊಂಡೋಗಿ ನಾವು ಮುಂದಿನ ಒಂದು ದಿವಸ ಅಲ್ಲಿ ಹೋಗ್ತೇವೆ. ಈಗಾಗಲೇ ಕಂಬಗಳ ಅಳವಡಿಕೆಯಲ್ಲಿ ಆಗ್ತಾ ಇದೆ, ವಯರ್ಗಳನ್ನು ಹಾಕ್ತಾ ಇದ್ದಾರೆ. ಇನ್ನು ಕೆಲವು ದಿನಗಳಲ್ಲಿ ಸುಲ್ಕೇರಿ ಮಾಳಿಗೆ ಭಾಗಕ್ಕೆ ಕರೆಂಟ್ ಕೊಟ್ಟರುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅನ್ನೋ ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನು ಆರೋಗ್ಯ ಇಲಾಖೆ ಈಗಾಗಲೇ ಮಚ್ಚಿನದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ 5 ಕೋಟಿ ವೆಚ್ಚದಲ್ಲಿ ಶಿಲಾನ್ಯಾಸ ಆಗಿ ಅದು ಭಾಳ ಶರವೇಗದಲ್ಲಿ ಅದು ಸಾಗ್ತಾ ಇದೆ. ಯಾವುದೇ ಇನ್ನೊಂದು 6-7 ತಿಂಗಳಲ್ಲಿ ಅದು ಕೂಡ ಉದ್ಘಾಟನೆಗೆ ಬರುತ್ತೆ. ಬೆಳ್ತಂಗಡಿ ತಾಲೂಕು ಆಸ್ಪತ್ರೆ, ಚಾರ್ಮಾಡಿ PHC ಮತ್ತು ಧರ್ಮಸ್ಥಳ PHCಗೆ 2 ಕೋಟಿ ರೂಪಾಯಿಯಷ್ಟು ಒಟ್ಟು ಅನುದಾನವನ್ನು ಈಗಾಗಲೇ ಬಂದಿದೆ. ಇನ್ನು ದೇವಸ್ಥಾನ, ಚರ್ಚು, ಬಸದಿಗಳಿಗೆ ಸಾಕಷ್ಟು ಅನುದಾನಗಳು ಬಂದಿರೋ ಪಟ್ಟಿಯನ್ನು ನಾವು ಈಗಾಗಲೇ ಕೊಟ್ಟಿದ್ದೇವೆ. ಮುಂದೆನೂ ಬಂದ ನಂತರ ಕೊಡ್ತೇವೆ. ಸಣ್ಣ ನೀರಾವರಿ ಇಲಾಖೆಯಿಂದ ತಡೆಗೋಡೆಗಳು ನಾರಾವಿಯಲ್ಲಿ ಬಂದಿದೆ, ಕುದ್ಯಾಡಿ, ಬಾರ್ಯ, ಬಡಗಕರಂದೂರು ಎಲ್ಲ ಭಾಗದಲ್ಲೂ ಸಣ್ಣ ನೀರಾವರಿ ಇಲಾಖೆಯ ತಡೆಗೋಡೆಗಳು ಬಂದಿದೆ. ಇನ್ನು ಪರಿಶಿಷ್ಟ ಜಾತಿ ಕಾಲೋನಿ ರಸ್ತೆ ನಡ, ಶಿರ್ಲಾಲು, ನಾರಾವಿ, ಕೊಯ್ಯೂರು, ತಣ್ಣೀರ್ಪಂತ ಈಗಾಗಲೇ ಕೆಲಸ ಪೂರ್ಣ ಹಂತದಲ್ಲಿ ಅಲ್ಲೆಲ್ಲ ಸಾಗ್ತಾ ಇದೆ. ಟೆಂಡರ್ ಹಂತದಲ್ಲಿ ಇನ್ನೊಂದಷ್ಟು ಕಾಮಗಾರಿಗಳಿದೆ. ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಸಾಕಷ್ಟು ನೀವು ಕಥೆಗಳನ್ನು, ಸುಳ್ಳನ್ನು, ಜಾತ್ರೆಗಳನ್ನು, ಯಾತ್ರೆಗಳನ್ನು ಎಲ್ಲ ಮಾಡಿದ್ರಿ. ಆದರೆ ನಿಮ್ಮ ಕೈಲಿ ಅದು ಸಾಧ್ಯವಾಗಲಿಲ್ಲ. ಯಾರ ಹತ್ರ ಹೋಗಬೇಕು, ಯಾರ ಹತ್ರ ಮಾತಾಡಬೇಕು, ಯಾರನ್ನ ಭೇಟಿ ಮಾಡಬೇಕು, ನಾವೆಲ್ಲ ಭೇಟಿ ಮಾಡಿ 9 ಕೋಟಿ ರೂಪಾಯಿ ಈಗಾಗಲೇ ಬಿಡುಗಡೆಯನ್ನು ಮಾಡಿದ್ದಾರೆ. ಈಗಾಗಲೇ SC ಮತ್ತು EE ಅವರು ಮೊನ್ನೆ ಬಂದು ಅದನ್ನು ವೀಕ್ಷಣೆಯನ್ನು ಮಾಡಿದ್ದಾರೆ. 20 ಕೋಟಿ ರೂಪಾಯಿಯ ಅಂದಾಜು ಮೊತ್ತದಲ್ಲಿ ಅಲ್ಲಿ ಹೊಸ ನ್ಯಾಯಾಲಯ ಕಟ್ಟಡ ಅಲ್ಲಿಗೆ ಶಂಕುಸ್ಥಾಪನೆ ಸದ್ಯದಲ್ಲೇ ನಡೀಲಿಕ್ಕಿದೆ. ಇದೆಲ್ಲವನ್ನ ಈ ಸರ್ಕಾರ ಮಾಡ್ತಾ ಇದೆ. ಇಲ್ಲಿ ಕಾಂಗ್ರೆಸ್ನ ಶಾಸಕರು ಬಂದಿಲ್ಲ ಅಂತೇಳಿ ಯಾವ ಮಲತಾಯಿ ಧೋರಣೆಯನ್ನು ಕೂಡ ಮಾಡ್ತಾ ಇಲ್ಲ. ಈ ಎಲ್ಲ ಕೆಲಸವನ್ನು ಮಾಡ್ತಿದ್ದಾರೆ. KSRTC ಬೆಳ್ತಂಗಡಿಯಲ್ಲಿ ಬಹಳಷ್ಟು ಗ್ರಾಮೀಣ ಭಾಗಗಳಿರೋದ್ರಿಂದ ಇಲ್ಲಿ ಅತಿ ಹೆಚ್ಚು ಬಸ್ಗಳು ಬೇಕು ಅಂತ ನಾವು
ನಾವು ಕೂಡ ಬೇಡಿಕೆಯನ್ನು ಇಟ್ಟಿದ್ದೇವೆ. ಮೊನ್ನೆ ಸಾರಿಗೆ ಸಚಿವರು ಬಂದಾಗ ಕೂಡ ಅವರಲ್ಲೂ ಕೂಡ ಬೇಡಿಕೆಯನ್ನು ಇಟ್ಟಿದ್ದೇವೆ. 8 ವರ್ಷಗಳ ನಂತರ 8,000 ಡ್ರೈವರ್ಗಳ ನೇಮಕಾತಿ ಆಗಿದೆ. ಅದರಲ್ಲಿ ಪುತ್ತೂರು ಡಿವಿಷನ್ಗೆ 326 ಡ್ರೈವರ್ ಕಂಡಕ್ಟರ್ಗಳ ನೇಮಕಾತಿ ಆಗಿದೆ. ವಿಶೇಷವಾಗಿ ಬೆಳ್ತಂಗಡಿಗೆ 100 ಡ್ರೈವರ್ ಕಂಡಕ್ಟರ್ಗಳ ನೇಮಕಾತಿ ಆಗಿದೆ, ಟ್ರೈನಿಂಗ್ನಲ್ಲಿದ್ದಾರೆ. ಇನ್ನು ಬೆಳ್ತಂಗಡಿಗೆ ಹಳ್ಳಿಗೂ ಬಸ್ ಕೊಡುವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡುತ್ತೆ ಅನ್ನೋ ವಿಚಾರವನ್ನು ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮತ್ತು ನಮಗೆ ಅಕ್ರಮ ಸಕ್ರಮ ಆಗಬೇಕು, ಪ್ಲಾಟಿಂಗ್ ಆಗಬೇಕು, ಇನ್ನೊಂದಷ್ಟು ಕಂದಾಯ ಇಲಾಖೆಯ ಸಮಸ್ಯೆಗಳಿಗೆ ಪರಿಹಾರ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಿಬ್ಬಂದಿಗಳು ಬೇಕಾಗ್ತಾರೆ. ಈಗಾಗಲೇ 1000 ವಿಎಗಳನ್ನು ಸರ್ಕಾರ ಅಪಾಯಿಂಟ್ಮೆಂಟನ್ನು ಮಾಡಿದೆ. ಒಂದೇ ₹1 ಲಂಚ ತೆಗೆದುಕೊಳ್ಳದೆ ಈ 1000 ವಿಎಗಳನ್ನು ಅಪಾಯಿಂಟ್ ಮಾಡಿದ್ದಾರೆ. ಆ ಎಲ್ಲ ವಿಎಗಳಲ್ಲಿ ಬೆಳ್ತಂಗಡಿಗೆ ಒಂದು 13 ವಿಎಗಳು ಹೆಚ್ಚುವರಿಯಾಗಿ ಬರಲಿಕ್ಕಿದ್ದಾರೆ. ಎಲ್ಲ ಸಿಬ್ಬಂದಿ ಸಮಸ್ಯೆಯನ್ನು ಬಗೆಹರಿಸಿ ಅಲ್ಲೂ ಕೂಡ ಶರವೇಗದಲ್ಲಿ ಕೆಲಸಗಳು ನಡಲಿಕ್ಕೆ ಪ್ರಾರಂಭ ಆಗುತ್ತೆ ಅನ್ನೋ ವಿಚಾರವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನು ಭಾಳ ಮುಖ್ಯವಾಗಿ ನೀವು ಹೇಳ್ತಾ ಇರುವಂಥ ವಿಚಾರ, ಸರ್ಕಾರ ಅನುದಾನನೇ ಕೊಡ್ತಾ ಇಲ್ಲ, ಅದು ಅನುದಾನನೇ ಕೊಡ್ತಾ ಇಲ್ಲ ಅಂತ ನೀವು ಪದೇ ಹೇಳ್ತಾ ಇದ್ದೀರಾ. ಅದ್ರ ಜೊತೆಗೆ ನೀವು ಇನ್ನೊಂದು ಹೇಳ್ತಾ ಇದ್ದೀರಾ, 1000 ಕೋಟಿ ತಂದಿದ್ದೀನಿ, 2,000 ಕೋಟಿ ತಂದಿದ್ದೀನಿ, 3,000 ಕೋಟಿ ತಂದಿದ್ದೀನಿ ಅಂತ ನೀವು ಅವಾಗವಾಗ ಹೇಳ್ತಾ ಇರ್ತೀರ. ಬಹುಶಃ ನೀವು ತಂದಿರುವಂಥ ಹಣದ ದೊಡ್ಡ ಭಾಗ ಅದು ಪತ್ರಕ್ಕೆ ಮಾತ್ರ ಸೀಮಿತವಾಗಿದೆ. ನೀವು ತಂದಂಥ ದೊಡ್ಡ ಮೊತ್ತ ಇನ್ನೂ ಕೂಡ ಟೆಂಡರ್ ಆಗಿಲ್ಲ. ನೀವು ಹೇಳಿರುವಂಥ ದೊಡ್ಡ ಮೊತ್ತ ಇನ್ನೂ ಕೂಡ ಬಿಲ್ ಆಗಿಲ್ಲ. ಆದ್ದರಿಂದ ದಯಮಾಡಿ ಈ ಸುಳ್ಳನ್ನು ಹೇಳುವುದನ್ನು ಬಿಡಿ. ನಾನು 2,000 ಕೋಟಿ ತಂದೆ, ಅಷ್ಟು ತಂದೆ ಅನ್ನೋ ಸುಳ್ಳನ್ನು ಹೇಳುವುದನ್ನು ದಯಮಾಡಿ ಬಿಡಿ. ಈ ಗುತ್ತಿಗೆದಾರರ ಹತ್ರ ಕೇಳಬೇಕಾಗುತ್ತೆ, ಇವತ್ತು ಎಷ್ಟು ಹಣ ನೀವು ತಂದಿದ್ದೀರಿ ಅನ್ನೋದು ಗುತ್ತಿಗೆದಾರರನ್ನ ಕೇಳಬೇಕು. ನಿಮ್ಮ ಸುಳ್ಳುಗಳಿಗೆ ಮಿತಿ ಇರಲಿ ಶಾಸಕರೇ. ಯಾಕಂದರೆ ಯಾವಾಗ ನೋಡಿದ್ರೆ ನಾನು 3,000 ಕೋಟಿ ತಂದೆ, 4,000 ಕೋಟಿ ತಂದೆ ಅಂತ ಅವಾಗವಾಗ ಹೇಳ್ತಿರ್ತೀರ. ಈ 3,000 ಕೋಟಿ 4,000 ಕೋಟಿಲಿ ಎಷ್ಟು ಮಠಮಾನ್ಯಗಳಿಗೆ ನೀವು ಪಂಗನಾಮ ಹಾಕಿದ್ದೀರಿ ಅಂತ ನಮಗೆ ಗೊತ್ತು. ಎಷ್ಟು ಸಮುದಾಯ ಭವನಗಳಿಗೆ ಪಂಗನಾಮ ಹಾಕಿದ್ದೀರಾ ಅಂತ ಗೊತ್ತು. ಎಷ್ಟು ಸಮುದಾಯ ಭವನಗಳು ನಿಮ್ಮನ್ನು ಧಿಕ್ಕರಿಸಿದೆ ಅಂತ ನಮಗೆ ಗೊತ್ತು. ಆ ಎಲ್ಲ ಪತ್ರ ವ್ಯವಹಾರಗಳನ್ನು ನಾವು ಸದ್ಯದಲ್ಲೇ ಬಿಡುಗಡೆ ಮಾಡ್ತೇವೆ. ಯಾವ ಆಯವ್ಯಯದಲ್ಲಿ ದುಡ್ಡು ಇಲ್ಲದೇ ಇದ್ರೂ ಕೂಡ ಅದಕ್ಕಿಂತ ಮೀರಿದ ಹಣವನ್ನು ನೀವು ಘೋಷಣೆಯನ್ನು ಮಾಡಿ ಚುನಾವಣೆ ಸಂದರ್ಭದಲ್ಲಿ ನಿಮಗೆ 3 ಕೋಟಿ ಕೊಡ್ತೀನಿ, 4 ಕೋಟಿ ಕೊಡ್ತೇನೆ, 5 ಕೋಟಿ ಕೊಡ್ತೇನೆ ಅಂತ ಘೋಷಣೆಯನ್ನು ಮಾಡಿ ಇವತ್ತು ಎಲ್ಲರನ್ನೂ ಯಾವ ದಿಕ್ಕಿಗೆ ನೀವು ಹಾಕಿದ್ದೀರಾ ಅಂತ ನಾನು ಸದ್ಯದಲ್ಲೇ ಅದು ಕೂಡ ಬಿಡುಗಡೆ ಮಾಡ್ತೇನೆ. ಕೆಲವು ದೇವಾಲಯಗಳಿಗೆ ನಾನು ಭೇಟಿ ಕೊಟ್ಟಾಗ ನನಗೆ ಗೊತ್ತಾದಂಥ ವಿಷಯ, 50 ಲಕ್ಷ ಬಂದಿರುವಂಥ ದೇವಾಲಯದ ಸಮುದಾಯ ಭವನಗಳಿಗೆ 2 ಕೋಟಿ ರೂಪಾಯಿ ಖರ್ಚು ಮಾಡಿ ನಾನು ದುಡ್ಡು ತರ್ತೀನಿ ಅಂತ ಅವ್ರ ಕೈಲಿ ನೀವು ಮಾಡಿಸಿದ್ದೀರಾ. ಸಣ್ಣ ಸಮುದಾಯ ಭವನಗಳನ್ನು ಕಟ್ಟಿ ಅವ್ರು ಹೇಗೋ ಅವ್ರು ಕೆಲಸ ಮಾಡ್ತಿದ್ರು. ನಿಮ್ಮ ಆಶ್ವಾಸನೆಗೆ ಅವರು ಸೋತು ಇವತ್ತು 2 ಕೋಟಿ ರೂಪಾಯಿಯ ದೇವಾಲಯ ಸಮುದಾಯ ಭವನಗಳನ್ನು ಮಾಡಿ ಆ ಕಡೆ ದಡನೂ ಸೇರಕ್ಕಾಗ್ತಾ ಇಲ್ಲ, ಈ ಕಡೆ ನದಿಯಲ್ಲಿ ಮುಳುಗಕ್ಕೂ ಆಗ್ತಾ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಅವರೆಲ್ಲ ಸಿಲುಕಿರೋದನ್ನು ನಾವು ಈಗಾಗಲೇ ನೋಡ್ತಾ ಇದ್ದೇವೆ. ಈಗ ನೀವು ಹೇಳ್ತಿದ್ದೀರಲ್ಲ, ನಮ್ಮ ಗುರಾಯಿನಕೆರೆ ರಸ್ತೆ ಬಗ್ಗೆ ಭಾಳ ಕಾಳಜಿಯನ್ನು ವಹಿಸಿ ನೀವು ಹೇಳ್ತಾ ಇದ್ದೀರಾ. ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಇದೊಂದು ಭಾಳ ಪ್ರಮುಖವಾದ ರಸ್ತೆ. ಗುರಾಯಿನಕೆರೆ ಉಪ್ಪಿನಂಗಡಿ ರಸ್ತೆ ನಮ್ಮ ತಾಲೂಕಿನ, ನಮ್ಮ ಜಿಲ್ಲೆಯ ಅತ್ಯಂತ ಪ್ರಮುಖವಾದ ರಸ್ತೆ. ಈ ರಸ್ತೆಯಲ್ಲಿ NH73 ಮತ್ತು NH75ನ ಕನೆಕ್ಟ್ ಮಾಡುವಂಥ ರಸ್ತೆ. ಇದೊಂದು ಪ್ರಮುಖವಾದ ಜೀವನಾಡಿ ಅಂತಲೇ ಹೇಳ್ಬೋದು. ಈ ರಸ್ತೆಗೆ ನೀವು ಮತ್ತು ನಮ್ಮ ಮಾನ್ಯ ಸಂಸದರು ನೀವಿಬ್ಬರೂ ಸೇರಿ ಒಂದು ಗುದ್ದಲಿ ಪೂಜೆಯನ್ನು ಮಾಡಿ ಈ ರಸ್ತೆಗೆ ಚಾಲನೆಯನ್ನು ಕೊಡ್ತೀರಾ. ಅದಕ್ಕಿಂತ ಮುಂಚೆ ನೀವು ಮತ್ತು ನಮ್ಮ ಸಂಸದರು ನೀವು ದೆಹಲಿಗೆ ಕೂಡ ತೆರಳಿ ನಿತಿನ್ ಗಡ್ಕರಿ ಅವ್ರನ್ನ ಕೂಡ ಭೇಟಿ ಮಾಡಿ ಈ ರಸ್ತೆ ಅಭಿವೃದ್ಧಿ ಆಗಬೇಕು ಅಂತ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀರಾ. ನೀವು ಗುದ್ದಲಿ ಪೂಜೆ ಮಾಡಿದಾಗ ನೀವು ಒಂದು ಮಾತು ಹೇಳಿದ್ರಿ, ನಾವು ಗುರಾಯಿನಕೆರೆ ಉಪ್ಪಿನಂಗಡಿ ರಸ್ತೆಗೆ ಗುದ್ದಲಿ ಪೂಜೆ ಮಾಡ್ತೀವಿ ಅಂತ ನೀವು ಅವತ್ತು ಘಂಟಾಘೋಷವಾಗಿ ಹೇಳಿದ್ರಿ. ಅದು ಎಲ್ಲ ಮಾಧ್ಯಮದಲ್ಲೂ ಕೂಡ ಅದು ಬಂದಿತ್ತು. ಆದರೆ ನೀವು ಚೈನೇಜ್ 0 ನಮ್ಮ ಗುರಾಯಿನಕೆರೆ ಹಿಡಿದು 10 ಕಿಲೋಮೀಟರ್ವರೆಗೂ ನಮ್ಮ ಗುರಾಯಿನಕೆರೆ ಟು ಪಿಲಿಗೂಡು ಮಾಡಿ ಕಲ್ಲೇರಿವರೆಗೂ ಯಾವುದೇ ಕಾಮಗಾರಿಗಳನ್ನು ಮಾಡದೆ ತಿರ್ಗಿ ಕಲ್ಲೇರಿಯಿಂದ ಉಪ್ಪಿನಂಗಡಿವರೆಗೂ ಪ್ಯಾಚ್ ವರ್ಕ್ ಮಾಡಿದ್ದೀರಿ. ಯಾಕೆ ಈ ಸಣ್ಣ ಪೋರ್ಷನ್ಗೆ ಒಂದು ಮಲತಾಯಿ ಧೋರಣೆ ಮಾಡ್ತಿದ್ದೀರಾ ಅಂತ ತಾವು ಹೇಳ್ಬೋದು ಶಾಸಕರೇ? ಯಾಕೆ ಇಲ್ಲಿ ನಿಮಗೆ ಬೇಕಾದವರು ಇಲ್ಲ ಅಂತನಲ್ಲ, ಅಥವಾ ನಿಮಗೆ ಮತ ಕೊಡುವವರು ಅಲ್ಲಿ ಇಲ್ಲ ಅಂತ ಈ ಒಂದು ಸಣ್ಣ ಪ್ಯಾಚನ್ನು ನೀವು ಯಾಕೆ ಬಿಟ್ಟಿದ್ದೀರಿ? ಇಷ್ಟು ದೊಡ್ಡ ಮೊತ್ತವನ್ನು ತರ್ತೀನಿ, ನಿತಿನ್ ಗಡ್ಕರಿ ಅವ್ರ ಹತ್ರ ಹೋಗಿರೋರಿಗೆ ಇದೊಂದು ದೊಡ್ಡ ಮೊತ್ತ ಆಯಿತಾ? ಈ ಒಂದು 5 ಕೋಟಿ ನೀವು ತಂದು ಕೆಲಸ ಮಾಡಲಿಕ್ಕೆ ನಿಮ್ಮ ಕೈಲಿ ಸಾಧ್ಯವಿಲ್ವ ಶಾಸಕರೇ? ನಿಮಗೆ ಸಾಧ್ಯವಿಲ್ಲ ಅಂತ ಹೇಳಿ ನಾವು ಇದಕ್ಕೆ ಹೋಗ್ತೀವಿ. ಖಂಡಿತವಾಗ್ಲೂ ಜನರಿಗೆ ಸಂಕಷ್ಟ ಇದೆ ಅಂತ ಹೇಳಿದ್ರೆ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತೀವಿ. ನಾನೇನು ಜನಪ್ರತಿನಿಧಿ ಅದಲ್ಲ, ನಾನೊಬ್ಬ ಸಾಮಾನ್ಯ ನಾಗರಿಕ. ನಾನು ನಮ್ಮ ಸಚಿವರ ಹತ್ರ, ನಮ್ಮ ಕಾರ್ಯಕರ್ತರನ್ನ, ನಮ್ಮ ನಾಯಕರನ್ನ ಕರ್ಕೊಂಡು ಹೋಗ್ತೇನೆ. ಅವ್ರ ಹತ್ರ ಬೇಡಿಕೆಯನ್ನು ಖಂಡಿತವಾಗ್ಲೂ ಇಡ್ತೇನೆ. ಯಾಕಂತ ಹೇಳಿದ್ರೆ ಜನರಿಗೆ ಸಮಸ್ಯೆ ಆಗಬಾರ್ದು, ಅಭಿವೃದ್ಧಿ ಆಗಬೇಕು ಅನ್ನೋದು ಒಂದೇ ದೃಷ್ಟಿಯಿಂದ ನಾನು ಖಂಡಿತವಾಗ್ಲೂ ಇದಕ್ಕೆ ಹೋಗ್ತೇನೆ. ಆದರೆ ನೀವು ಯಾಕೆ ಹೋಗಿಲ್ಲ? ಮತ್ತು ನೀವು ಹೇಳ್ತೀರಿ ನಿಮ್ಮ ಹತ್ರ 1000 ಕೋಟಿ ತಂದೆ, 3,000 ಕೋಟಿ ತಂದೆ. ಆ 3,000 ಕೋಟಿಯಲ್ಲಿ ಇಲ್ಲಿಗೆ ಬೇಕಾಗಿರುವಂಥ ಒಂದು 5-6 ಕೋಟಿ ನೀವು ಇಡಲಿಕ್ಕೆ ನಿಮಗೆ ಆಗಲಿಲ್ವೋ?
ಯಾಕೆ ನೀವು ಈ ಮುಖ್ಯ ರಸ್ತೆಗೆ ನೀವು ದುಡ್ಡನ್ನು ಇಡಲಿಲ್ಲ? ಯಾಕೆ ನೀವು ದುಡ್ಡನ್ನು ಇಟ್ಟಿರೋ ರಸ್ತೆ ಇವತ್ತು ಒಂದೇ ಮಳೆಗೆ ಎಲ್ಲ ರಸ್ತೆಗಳು ಗುಂಡಿಯಾಗಿ ಹೊಂಡಾಗಿ ಹೋಗ್ತಾ ಇದೆ? ಅದೇನು 40% ಕಮಿಷನ್ ಕಳಪೆ ಕಾಮಗಾರಿಯ? ಈ ರೀತಿ ಯಾಕೆ ಜನರನ್ನು ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದೀರಿ ಅಂತ ನಾನು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಸರ್ಕಾರದಿಂದ ಹಣ ಬರ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಿಲ್ಲ. ಇದು ಯಾರ ಕೆಲಸ? ನೀವು ಯಾರ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದೀರಾ? ನೀವು ಬೀದಿಯಲ್ಲಿ ನಿಂತು ಪ್ರತಿಭಟನೆ ಮಾಡೋದು ಅದು ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ಜನ. ನೀವು ಇಲ್ಲಿ ನಿಂತು ಪ್ರತಿಭಟನೆ ಮಾಡೋದಲ್ಲ. ನೀವು ಸದನದಲ್ಲಿ ಪ್ರಶ್ನೆ ಮಾಡಿ, ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿ, ನೀವು ನಮ್ಮ ಸಚಿವರನ್ನು ಭೇಟಿ ಮಾಡಿ. ನಿಮಗೆ ಹೋಗಲಿಕ್ಕೆ ಮುಖ ಇಲ್ಲ. ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿ ಕೊಲೆಗಡುಕ ಅಂತ ನಿಮ್ಮ ಮೇಲೆ ಒಂದು ಕೇಸಿದೆ, ಸಚಿವರ ಹೆಂಡತಿಯ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಅವ್ರ ಹತ್ರ ನೀವು ಹೋಗಲಿಕ್ಕೆ ನಿಮಗೆ ಮುಖ ಇಲ್ಲ. ಎಲ್ಲ ಸಚಿವರ ವಿರುದ್ಧವೂ ಕೂಡ ನಿಮ್ಮ ಈ ಬಚ್ಚಲು ಬಾಯನ್ನು ನೀವು ಹರಿಬಿಟ್ಟು ಇವತ್ತು ಎಲ್ಲೂ ಕೂಡ ನಿಮಗೆ ಮುಖ ತೋರಿಸುವಂಥ ಪರಿಸ್ಥಿತಿ ನಿಮ್ಮಲ್ಲಿ ಇಲ್ಲ. ಆದ್ದರಿಂದ ನೀವು ಇಲ್ಲಿ ನಿಂತ್ಕೊಂಡು ನಿಮ್ಮ ಕಾರ್ಯಕರ್ತರನ್ನ ಮುಂದೆ ನಿಂತ್ಕೊಂಡು ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದೀರಾ. ದಯಮಾಡಿ ಬೆಳ್ತಂಗಡಿಯ ಅಭಿವೃದ್ಧಿಯ ಕಡೆ ಗಮನ ಕೊಡಿ. ಇನ್ನೊಂದಷ್ಟು ಅನುದಾನವನ್ನು ತಗೊಂಬನ್ನಿ. ಈ ಸಾಕಷ್ಟು ರಸ್ತೆಗಳು ಹಾಳಾಗಿದೆ, ಮಳೆಯಲ್ಲಿ ಜನರಿಗೆ ಹೋಗಲಿಕ್ಕೆ ಕಷ್ಟ ಆಗ್ತಾ ಇದೆ. ಆದ್ದರಿಂದ ದಯಮಾಡಿ ಇನ್ನಾದರೂ ಈ ಕೆಲಸಕ್ಕೆ ಕೈ ಹಾಕಿ. ನಾವು ನಿಮ್ಮ ಜೊತೆ ಇದಕ್ಕೆ ಸಹಕಾರ ಕೊಡ್ತೇವೆ. ನಾವು ಕೂಡ ಇದಕ್ಕೆ ಒತ್ತಡ ಹಾಕುವಂಥ ಕೆಲಸವನ್ನು ಮಾಡ್ತೇವೆ ಅನ್ನೋ ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಉಪ್ಪಿನಂಗಡಿ ಪಿಲಿಗೂಡು ರಸ್ತೆಗೆ ಲೋಕೋಪಯೋಗಿ ಸಚಿವರನ್ನು ಪ್ರಮುಖವಾಗಿ ಕರ್ಕೊಂಡ್ಬಂದಿದ್ದು ಒಂದು 2-3 ಸಮುದಾಯ ಭವನಗಳನ್ನು ಅಲ್ಲಿ ಆಗಬೇಕಾಗಿತ್ತು. ಯಾಕಂತ ಹೇಳಿದ್ರೆ ನಮ್ಮ ಹಿರಿಯ ಮಟ್ಟದ ನಾಯಕರು ಅವರ ಆ ಒಂದು ವಿಚಾರಕ್ಕೆ ಕರ್ಕೊಂಡ್ಬಂದೆ. ಆಗ ಕರ್ಕೊಂಡ್ಬಂದಾಗ ಅವರು ನಮ್ಮ ತಣ್ಣೀರು ಪಂಥ ಗ್ರಾಮದ ಬದ್ರಿ ಅಜುಮಾ ಮಸೀದಿಗೆ ಅಚಾನಕ್ಕಾಗಿ ಭೇಟಿ ಮಾಡಿದ್ರು. ಯಾವುದೇ ಅವರಿಗೆ ಕರೆ ಇರಲಿಲ್ಲ. ಆದರೆ ಭೇಟಿ ಮಾಡಿದ ತಕ್ಷಣ ಅಲ್ಲಿರೋ ಜನ ಹೇಳಿದ್ರು, ಸರ್ ನಮಗೆ ತಡೆಗೋಡೆ ಬೇಕು ಅಂತೇಳಿ. ಆ ತಡೆಗೋಡೆಗೆ ತಕ್ಷಣ ಅವರು 50 ಲಕ್ಷ ರೂಪಾಯಿಯನ್ನು ಅವರ ಇಲಾಖೆ ಅಲ್ಲದೆ ಇದ್ದರು ಅವರು ಸಣ್ಣ ನೀರಾವರಿ ಇಲಾಖೆ ಅವರಿಗೆ ಕರೆ ಮಾಡಿ ಅವರೇ ಫಾಲೋ ಅಪ್ ಮಾಡಿ ಒಂದು ದಿವಸ ನನಗೆ ಫೋನ್ ಮಾಡಿದ್ರು. ನೀವು ಕೇಳಿರುವಂಥ ತಡೆಗೋಡೆ ನಾನು ಮಂಜೂರು ಮಾಡಿಸಿದ್ದೇನೆ, 50 ಲಕ್ಷ ರೂಪಾಯಿ ನಾನು ಮಂಜೂರು ಮಾಡಿಸಿದ್ದೇನೆ ಅಂತೇಳಿ ಅವರ ಇಲಾಖೆ ಅಲ್ಲದಿದ್ದರೂ ಕೂಡ ನಮಗೆ ಮಂಜೂರು ಮಾಡಿ 50 ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದಾರೆ. ಆಗ ಹೋದಾಗ ಈ ರಸ್ತೆ ಬಗ್ಗೆ ಕೂಡ ಹೇಳಿದೆ. ಅವಾಗ ಅವ್ರು ಹೇಳಿದ್ರು, CRP ಫಂಡಲ್ಲಿ ಅಧಿಕಾರಿಗಳನ್ನು ಕೇಳಿದ್ರು. ಅಧಿಕಾರಿಗಳು ಹೇಳಿದ್ರು, ಸರ್ ಸಂಸದರು CRP ಫಂಡನ್ನು ಇಡ್ತೀನಿ ಅಂತ ಹೇಳಿದ್ದಾರೆ, ಸಂಸದರು ಅದನ್ನು ಮಾಡ್ತೀನಿ ಅನ್ನೋ ಭರವಸೆಯನ್ನು ಕೊಡ್ತಿದ್ದಾರೆ, ಅದಕ್ಕೆ ಗುದ್ದಲಿ ಪೂಜೆ ಕೂಡ ನಿಗದಿಪಡಿಸಿದ್ದಾರೆ ಅಂತ ಅವ್ರು ಹೇಳಿದ್ರು. ಆಗ ನಾವು ಅಂದ್ಕೊಂಡ್ವಿ ಗುದ್ದಲಿ ಪೂಜೆ ಕೂಡ ನಡೀತು. ಆಗ ನಾವೇನು ಅಂದ್ಕೊಂಡ್ವಿ, ಸಂಪೂರ್ಣ ರಸ್ತೆಗೆ ಇವರು ಮಾಡ್ತಾರೆ. ಯಾಕಂತ ಹೇಳಿದ್ರೆ ಮಾಧ್ಯಮದಲ್ಲೂ ಕೂಡ ಬಂದಿತ್ತು, ಗುರಾಯನಕೆರೆ ಉಪ್ಪಿನಂಗಡಿ ರಸ್ತೆಗೆ ಗುದ್ದಲಿ ಪೂಜೆ ಆಗ್ತಾ ಇದೆ, ಕೆಲಸ ಕೂಡ ಪ್ರಾರಂಭ ಆಯಿತು. ಆಗ ನೋಡಿದ್ರೆ ಇವರು ಮಾಡಿರೋದು ಬರೀ 10 ಕಿಲೋಮೀಟರ್ನ ಮಾಡಿ ಜನರಿಗೆ ಮಂಕು ಬೂದಿ ಹಚ್ಚುವ ಕೆಲಸವನ್ನು ಇವರು ಮಾಡಿದ್ದಾರೆ. ಈಗ ನಾನು ಇವ್ರ ಹತ್ರನೇ ಕೇಳ್ತೀನಿ, ಯಾಕೆ ಕೇಂದ್ರ ಸರ್ಕಾರದಲ್ಲಿ ದುಡ್ಡಿಲ್ಲ? ಇವರು ಹೋಗಿರೋರು ಇನ್ನೊಂದು 5 ಕೋಟಿ ರೂಪಾಯಿ ತಂದರೆ ಕಂಪ್ಲೀಟ್ ರಸ್ತೆ ಆಗುತ್ತಲ್ವ? ಆಗಲ್ಲ ಅಂತ ಹೇಳಿದ್ರಿ, ನಾವಿದ್ದೀವಿ. ಆಗಲ್ಲ ಅಂತ ಹೇಳಿ ನಾವಿದ್ದೀವಿ, ಖಂಡಿತವಾಗ್ಲೂ ಅದು ಮಾಡ್ತೀವಿ. ನಾವೆಲ್ಲರೂ ಓಡಾಡುವಂಥ ರಸ್ತೆ ಅದು ಅಭಿವೃದ್ಧಿ ಆಗಲೇಬೇಕು. ಬೀದಿಯಲ್ಲಿ ನಿಂತು ಈಗ ಅವರಿಗಿರುವ ಅಧಿಕಾರ ನನ್ನ ಹತ್ರ ಇಲ್ಲ. KDPಯಲ್ಲಿ ಮಾತಾಡ್ಬೋದು, ಇಲ್ಲಿ KDP ಮಾಡಿ, ಇಲ್ಲಿ KDPಯಲ್ಲಿ ನಿರ್ಣಯ ಮಾಡಿ ಅದನ್ನು ರಾಜ್ಯಕ್ಕೆ ಕಳಿಸ್ಬೋದು, ತಾಲೂಕು KDPಯನ್ನು ಮಾಡಿ. ಉಸ್ತುವಾರಿ ಸಚಿವರ ಜೊತೆ ಹೋಗಿ ಸಮಾಲೋಚನೆ ಮಾಡಿ ಎಲ್ಲ ಅಧಿಕಾರಿಗಳನ್ನು ಅಲ್ಲಿ ಹೋಗಿ ಮಾತಾಡ್ಬೋದು. ಅಥವಾ ಅಸೆಂಬ್ಲಿಯಲ್ಲಿ ಕೂಡ ಪ್ರಶ್ನೆಯನ್ನು ಎತ್ತುವಂಥ ದೊಡ್ಡ ಅಧಿಕಾರ ಜನರು ಅವ್ರ ಕೈಯಲ್ಲಿ ಕೊಟ್ಟಿದ್ದಾರೆ. ಅದನ್ನು ಉಪಯೋಗ ಮಾಡದೆ ಇವತ್ತು ನೀವು ಒಂದು ವಿಚಾರ ನಿಮ್ಮನ್ನು ಕೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಮಂಗಳೂರಿಂದ ಬೆಳ್ತಂಗಡಿಗೆ ಬನ್ನಿ, ಬಂಟ್ವಾಳದಲ್ಲಿ ಸಾಕಷ್ಟು ಬ್ಯಾನರ್ಗಳನ್ನು ನೋಡ್ತೀವಿ, ಕಾಮಗಾರಿಗಳು ಪ್ರಾರಂಭ ಆಗಿದೆ ಅಂತ. ನೀವು ಫೇಸ್ಬುಕ್ಕಲ್ಲಿ ಮೂಡುಬಿದ್ರೆ ಶಾಸಕರ ಒಂದು ಫೇಸ್ಬುಕ್ ನೋಡಿ, ವಾರಕ್ಕೆ ಒಂದೊಂದು ಕಾಮಗಾರಿಗಳಿಗೆ ಅವರು ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಹಾಸನ ನೋಡಿ, ನಮ್ಮ ತುಮಕೂರು ನೋಡಿ, ನಮ್ಮ ಮೈಸೂರು ಭಾಗ ನೋಡಿ, ಎಲ್ಲೆಲ್ಲಿ BJP ಶಾಸಕರಿದ್ದಾರೆ ಅವರೆಲ್ಲರೂ ಗುದ್ದಲಿ ಪೂಜೆಗಳನ್ನು ಮಾಡ್ತಿದ್ದಾರೆ, ಕೆಲಸ ಕಾಮಗಾರಿಗಳನ್ನು ಮಾಡ್ತಿದ್ದಾರೆ. ಇವ್ರು ಯಾಕೆ ಮಾಡ್ತಾ ಇಲ್ಲ? ಇವ್ರು ಯಾಕೆ ಅನುದಾನವನ್ನು ತರ್ತಾ ಇಲ್ಲ? ಬಂದಿರೋ ಅನುದಾನವನ್ನು ಇವರು ಉಪಯೋಗ ಮಾಡ್ತಾ ಇಲ್ಲ. ಮಳೆ ಹಾನಿ ಅನುದಾನ ಇರ್ಬೋದು, ಅಲ್ಪಸಂಖ್ಯಾತರ ಅನುದಾನ ಇರ್ಬೋದು, ಇದನ್ನು ಯಾಕೆ ಇವರು ಉಪಯೋಗ ಮಾಡ್ತಾ ಇಲ್ಲ ಅಂತ ನಾನು ಅವ್ರನ್ನೇ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಇದೊಂದು ಗೂಬೆ ಕೂರಿಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಯಾವ ಕಾಮಗಾರಿಗಳನ್ನು ತಡೆ ಹಿಡಿದಿದ್ದೀನಿ ಅಂತ ಅವ್ರು ಪಟ್ಟಿ ಕೊಡಲಿ, ದಯಮಾಡಿ ಅವ್ರು ಪಟ್ಟಿ ಕೊಡಲಿ. ಯಾವ ಕಾಮಗಾರಿಗಳನ್ನು ನಾನು ತಡೆ ಹಿಡಿದಿದ್ದೀನಿ ಅಂತ ಪಟ್ಟಿ ಕೊಡಲಿ. ಮತ್ತು ಅಧಿಕಾರಿಗಳು ನಾನು ಹೇಳಿದ್ದಕ್ಕೆ ಯಾವುದಾದ್ರೂ ಕಾಮಗಾರಿಗಳನ್ನ ತಡೆ ಹಿಡಿದಿದ್ದಾರೆ ಅಂತ ಹೇಳಿ ಅಧಿಕಾರಿಗಳು ಹೇಳಿ. ಯಾಕಂತ ಹೇಳಿದ್ರೆ ಇವಾಗ ನಾನು ಈಗಾಗಲೇ ನಿಮಗೆ ಹೇಳಿದೆ, ಈ ನಮ್ಮ ಹುರ್ಲಾ ರಸ್ತೆ, ನಾನು ನಿಮ್ಮ ಮುಂದೆ ವಿತ್ ದಾಖಲೆ ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹುರ್ಲಾ ರಸ್ತೆಗೆ 7 ಪ್ಯಾಕೇಜ್ಗಳಲ್ಲಿ ಒಂದು ರಸ್ತೆ ಕಾಮಗಾರಿಗೆ ಅನುದಾನವನ್ನು ಕೊಡ್ತಾರೆ. ಆ 7 ರಸ್ತೆಯಲ್ಲಿ 6 ರಸ್ತೆಯನ್ನು ಮಾಡಿ 7ನೇ ರಸ್ತೆಯನ್ನು ಮಾಡದೇನೆ ಬಿಲ್ಲಿಗೆ ಇವರು ಅಪ್ಲಿಕೇಶನ್ನ ಹಾಕ್ತಾರೆ. ಈ ಸಂದರ್ಭದಲ್ಲಿ ಹೊಸ ಅಧಿಕಾರಿಗಳನ್ನು ಇದನ್ನು ತಡೆ ಹಿಡಿದಿದ್ದಾರೆ. 3 ಕಿಂಡಿ ಅಣೆಕಟ್ಟುಗಳು ಒಂದು ಪ್ಯಾಕೇಜಲ್ಲಿ ಬರುತ್ತೆ.
ಅದರಲ್ಲಿ 2 ಕಿಂಡಿ ಅಣೆಕಟ್ಟುಗಳನ್ನು ಮಾಡಿ 3ನೇ ಅಣೆಕಟ್ಟು ಮಾಡದೇನೆ ಅದಕ್ಕೆ ಬಿಲ್ ಕೊಡುವಂಥ ಬಿಲ್ಗೆ ಬೇಡಿಕೆ ಇಡುವಂಥ ಕೆಲಸವನ್ನು ಮಾಡ್ತಾರೆ. ಈ ಕೆಲಸವನ್ನು ಹಳೆ ಅಧಿಕಾರಿಗಳು ಮಾಡಿಬಿಟ್ಟು ಹೋದರು. ಹೊಸ ಅಧಿಕಾರಿಗಳು ಹೆದರ್ತಾರೆ, ಹೊಸ ಅಧಿಕಾರಿಗಳಿಗೆ ಅದಕ್ಕೆ ಅನುಮೋದನೆ ಕೊಡ್ತಾ ಇಲ್ಲ. ಆದ್ದರಿಂದ 2 ಕಾಮಗಾರಿ ತಡೆ ಆಗಿದೆ. ಅದಕ್ಕೆ ನನ್ನನ್ನು ದೂರಿದ್ರೆ ಇದು ಯಾವ ನ್ಯಾಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಇವಾಗ ಕುಂಜಾಲ್ ನಮ್ಮ ಪುರಿಯ ಕುಕ್ಕೇಡಿ ರಸ್ತೆ, ನೀವು ಒಂದು ಸತಿ ರಸ್ತೆಯಲ್ಲಿ ಹೋಗಿ ನೋಡಬೇಕು. ಜನರಿಗೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲದೆ ಇರುವಂಥ ರಸ್ತೆ. ಅಧಿಕಾರಿಗಳು ಹೋದರೆ ನನಗೆ ದಾಖಲೆಯಲ್ಲಿ ಹೇಳ್ತಾ ಇದ್ದಾರೆ, ಶಾಸಕರು ಹೇಳಿದ್ದಾರೆ ಸರ್ ಅವ್ರು ಯಾವುದೋ ಬೇರೆ ಅನುದಾನ ಇಟ್ಟಿದ್ದಾರಂತೆ, ಅದನ್ನು ಮಾಡಬೇಡಿ ಅಂತ ನಮಗೆ ಹೇಳಿದ್ದಾರೆ ಅಂತ ಅಧಿಕಾರಿಗಳು ಹೇಳ್ತಾರೆ. ಈಗ ನಾನು ತಡೆ ಹಿಡ್ದಿರೋದ ಅವರು ತಡೆ ಹಿಡ್ದಿರೋದ ಅಂತ ಅವರೇ ಉತ್ತರ ಕೊಡಬೇಕಾಗುತ್ತೆ. ಇಡೀ ರಾಜ್ಯದಲ್ಲಿ 4,000 ಶಾಲೆಗಳಿಗೆ ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ಇದಕ್ಕೆ ಆಂಗ್ಲ ಮಾಧ್ಯಮ ಶಾಲೆ ಮಾಡಬೇಕು ಅಂತ ಈಗಾಗಲೇ ಅದಕ್ಕೆ ಇದು ಬಜೆಟ್ ಘೋಷಣೆ ಆಗಿತ್ತು. ಬಜೆಟ್ ಘೋಷಣೆ ಆದ ನಂತರ ಈ ಎಲ್ಲ ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಈ ಕನ್ನಡ ಮಾಧ್ಯಮದ ಜೊತೆ ದ್ವಿಭಾಷಾ ನೀತಿಯಲ್ಲಿ ಈ ಶಾಲೆಗಳಿಗೆ ಆಂಗ್ಲ ಮಾಧ್ಯಮ ಶಾಲೆ ಆಗಬೇಕು ಅಂತ ಒಂದು ಬೇಡಿಕೆ ಇತ್ತು. 4,000 ಶಾಲೆಗಳಿಗೆ, ಇಡೀ ರಾಜ್ಯದಲ್ಲಿ 4,000 ಶಾಲೆಗಳಿಗೆ ಆಂಗ್ಲ ಮಾಧ್ಯಮದ ಪರ್ಮಿಷನನ್ನು ಈಗಾಗಲೇ ಕೊಟ್ಟಿದ್ದಾರೆ. BJP ಅಧಿಕಾರದಲ್ಲಿದ್ದಾಗ 2019ರಿಂದ ಅವರ ಅಧಿಕಾರ ಪೂರ್ಣ ಆಗೋವರೆಗೂ 1,283 ಶಾಲೆಗಳಿಗೆ ಮಾತ್ರ ಅವರು ಪರ್ಮಿಷನನ್ನು ಕೊಟ್ಟಿರೋದು. ಅದ್ರ ಜೊತೆ ಅಮಿತ್ ಶಾ ಅವರು ಒಂದು ಮಾತು ಹೇಳಿದ್ದಾರೆ, ನಿಮಗೆ ನೆನಪಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಯಾರು ಇಂಗ್ಲೀಷ್ ಮಾತಾಡ್ತಿದ್ದಾರೆ ಅವರು ಪಶ್ಚಾತ್ತಾಪ ಪಡುವಂಥ ದಿನ ಬರುತ್ತೆ ಅಂತ ಅಮಿತ್ ಶಾ ಅವರು ಕೂಡ ಮಾತಾಡಿದರು. ಇದರ ಅರ್ಥ BJP ಅವರು ಈ ಆಂಗ್ಲ ಭಾಷೆಯ ಬಗ್ಗೆ ಯಾವ ರೀತಿ ಒಂದು ಭೇದ ಭಾವವನ್ನು ಮಾಡ್ತಾ ಇದ್ದಾರೆ ಅಂತ ತಮಗೆ ಗೊತ್ತಾಗುತ್ತೆ. ಇದ್ರ ಜೊತೆ ರಾಜ್ಯ ಸರ್ಕಾರ ಇವತ್ತು ಮಾಡಿದೆ. ಪ್ರತಿ ಬಾರಿ ನಾನು ನಮ್ಮ ಶಿಕ್ಷಣ ಸಚಿವರನ್ನು ಭೇಟಿ ಮಾಡಿದಾಗ ನಾನು ಈ ಎಲ್ಲ ಪಟ್ಟಿಗಳನ್ನು ನಾನು ಕೂಡ ಸಲ್ಲಿಸಿದ್ದೇನೆ. ಇದರ ಜೊತೆಗೆ ಬೆಳ್ತಂಗಡಿಯ 4 ಶಾಲೆಗಳನ್ನು ಕರ್ನಾಟಕ ಪಬ್ಲಿಕ್ ಸ್ಕೂಲ್ KPS ಸ್ಕೂಲ್ಗೆ ಮೇಲ್ದರ್ಜೆಗೆ ಏರಿಸಬೇಕು ಅನ್ನುವ ಬೇಡಿಕೆಯನ್ನು ಕೂಡ ಕೊಟ್ಟಿದ್ದೇನೆ. ಶಾಸಕರು ಕಳೆದ ಚುನಾವಣೆ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಕಲ್ಲೇರಿಯಲ್ಲಿ ಮೌಲಾನಾ ಆಜಾದ್ ಶಾಲೆ ಮಾಡ್ತೀನಿ ಅಂತ ದೊಡ್ಡ ಬೊಗಳೆಯನ್ನು ಬಿಡ್ತಾ ಇದ್ರು. ಎಲ್ಲಿ ಹೋಯ್ತಾ ಮೌಲಾನಾ ಆಜಾದ್ ಶಾಲೆ? ಇವತ್ತು ನಾವು ನಮ್ಮ ಶಾಸಕರು ನಮ್ಮ ಉಸ್ತುವಾರಿ ಸಚಿವರನ್ನ ಹಿಡ್ಕೊಂಡು ನಾವು ಅಲ್ಪಸಂಖ್ಯಾತ ಇಲಾಖೆ ಜೊತೆ ಹೋಗಿ ಇವತ್ತು ನಮ್ಮ ಕಕ್ಕಿಂಜೆ ಭಾಗದಲ್ಲಿರುವಂಥ ಶಾಲೆಯನ್ನು ಮೌಲಾನಾ ಆಜಾದ್ ಶಾಲೆ ಮಾಡಲಿಕ್ಕೆ ಇವತ್ತು ಎಲ್ಲ ರೀತಿಯ ತಯಾರಿಯನ್ನು ಮಾಡಿದ್ದೇವೆ. ಇನ್ನೇನು ಕೆಲವೇ ದಿನಗಳಲ್ಲಿ ಜಿಯೋ ಬರುತ್ತೆ. ಅದರೊಂದಿಗೆ ಏಕಲವ್ಯ ಶಾಲೆ, ಕೇಂದ್ರ ಸರ್ಕಾರದ ಏಕಲವ್ಯ ಶಾಲೆ ತರಬೇಕು ಅನ್ನೋ ಒಂದು ದೊಡ್ಡ ಮಹತ್ವಾಕಾಂಕ್ಷೆ ನಮ್ಮ ಉಸ್ತುವಾರಿ ಸಚಿವರಿಗಿತ್ತು. ನನಗೆ ಒಂದಷ್ಟು ಜವಾಬ್ದಾರಿಯನ್ನು ಕೊಟ್ಟರು. ಆ ಜವಾಬ್ದಾರಿ ಜೊತೆ ರೆವಿನ್ಯೂ ಇಲಾಖೆಯವರ ಜೊತೆ ಬೇಡಿಕೆಯನ್ನು ಇಟ್ಟು ಅದಕ್ಕೆ ಜಾಗ ಐಡೆಂಟಿಫೈ ಮಾಡಬೇಕಾಗಿತ್ತು. ಅದು ಇಂದಬೆಟ್ಟು ಭಾಗದಲ್ಲಿ ಆಗಬೇಕು ಅಂತ ಭಾಳ ಜಾಗಗಳನ್ನು ನೋಡಿದ್ರು, ಅಲ್ಲಿ ಆಗಲಿಲ್ಲ. ಈಗ ಅದು ಕಲ್ಲೇರಿ ಭಾಗಕ್ಕೆ ಆ ಏಕಲವ್ಯ ಶಾಲೆ ಬರುತ್ತೆ. ಒಂದು ಜಿಲ್ಲೆಯಲ್ಲೇ ಒಂದು ಮಾದರಿ ಶಾಲೆ ಬೆಳ್ತಂಗಡಿಗೆ ಅತಿ ಶೀಘ್ರದಲ್ಲಿ ಏಕಲವ್ಯ ಶಾಲೆ ಬರುತ್ತೆ ಅನ್ನೋ ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಇಲ್ಲೊಂದು ಹೊಸ ಎರಡನೇ ಏಕಲವ್ಯ ಶಾಲೆ ಹೊಸ ಮಾರ್ಗಸೂಚಿಗಳ ಜೊತೆ ಬರ್ತಾ ಇದೆ. ಅದ್ಭುತವಾದ ವ್ಯವಸ್ಥೆ ಕಲ್ಲೇರಿ ಭಾಗಕ್ಕೆ ಬರುತ್ತೆ. ಮೊನ್ನೆ ನಾನು ಮಾನ್ಯ ಶಿಕ್ಷಣ ಸಚಿವರನ್ನ ಭೇಟಿಯಾದಾಗ ಅವರಿಗೆ ಈ ವಿಚಾರವನ್ನು ಹೇಳಿದ್ದೇನೆ. 10 ಕೊಠಡಿಗಳನ್ನು ಈಗ ಮಂಜೂರು ಮಾಡ್ತೀನಿ, ಪಟ್ಟಿ ಕೊಡಿ ಅಂತ ಹೇಳಿದ್ದಾರೆ. ಈಗಾಗಲೇ ಶಾಸಕರಿಗೂ ಕೂಡ ಆ ಒಂದು ವಿಚಾರವನ್ನು ಎಲ್ಲ ಶಾಸಕರಿಗೆ, ಇವ್ರಿಗೊಬ್ಬರಿಗೆ ಅಂತಲ್ಲ ಎಲ್ಲ ಶಾಸಕರಿಗೂ ಕೊಟ್ಟಿದ್ದಾರೆ. ಯಾಕೋ ಶಾಸಕರು ಇದ್ರ ಬಗ್ಗೆ ಆಸಕ್ತಿಯನ್ನು ತೋರ್ತಾ ಇಲ್ಲ. ದಯಮಾಡಿ ಅವರು ಕೂಡ ಕೊಡಲಿ, ನಾನು ಕೊಡ್ತೇನೆ. ಆದಷ್ಟು ಶಾಲೆಗಳಿಗೆ ಕೊಠಡಿಯ ವ್ಯವಸ್ಥೆ, ಯಾಕಂತ ಹೇಳಿದ್ರೆ ಬೆಳ್ತಂಗಡಿಯಲ್ಲಿ ಸಾಕಷ್ಟು ಶಾಲೆ 100 ವರ್ಷ, 75 ವರ್ಷ, 50 ವರ್ಷ ಹೆಚ್ಚು ಅವಧಿಯನ್ನು ಮುಗಿಸಿದೆ. ಬಳೆಂಜ ಶಾಲೆ ಇವಾಗ ಸುವರ್ಣ ಮಹೋತ್ಸವವನ್ನು ಕೂಡ ಮಾಡುವ ಒಂದು ಸುಸಂದರ್ಭದಲ್ಲಿ ಅಮೃತ ಮಹೋತ್ಸವವನ್ನು ಮಾಡುವ ಒಂದು ಸುಸಂದರ್ಭದಲ್ಲಿದೆ. 1.5 ಕೋಟಿ ರೂಪಾಯಿ ಅನುದಾನವನ್ನು ಈಗಾಗಲೇ ಬಳೆಂಜ ಶಾಲೆಗೆ ಈಗಾಗಲೇ ಬಂದಿದೆ. ಈಗ ಮಚ್ಚಿನ ಶಾಲೆ, ನಮ್ಮ ವೇಣೂರು ಶಾಲೆ, ನಮ್ಮ ಕೊರಿಂಜ ಶಾಲೆ, ಇದೆಲ್ಲ KPS ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮೇಲ್ದರ್ಜೆಗೆ ಏರಿಸುವಂಥ ಕೆಲಸವನ್ನು ಈಗಾಗಲೇ ಚಾಲನೆಯನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಶಾಲೆಗಳಲ್ಲಿ ಟೀಚರ್ಸ್ ಜಾಸ್ತಿ ಇದ್ದು ಮಕ್ಕಳು ಕಮ್ಮಿ ಇದ್ದು 30 ಜನ ವಿದ್ಯಾರ್ಥಿಗಳಿಗೆ ಒಬ್ಬ ಟೀಚರ್ನಂತೆ ಒಂದು ಹೊಸ ಆದೇಶವನ್ನು ಸರ್ಕಾರ ಹೊರಡಿಸಿದೆ. ಟೀಚರ್ ಜಾಸ್ತಿ ಇದ್ದು ಮಕ್ಕಳು ಕಮ್ಮಿ ಇದ್ದು ಅಥವಾ ಮಕ್ಕಳು ಜಾಸ್ತಿ ಇದ್ದು ಟೀಚರ್ ಕಮ್ಮಿ ಇದ್ದ ಶಾಲೆಗಳನ್ನು ಮರ್ಜ್ ಮಾಡುವಂಥ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ ಸರ್ಕಾರ ಹೊಂದಿದೆ. ಅದ್ರ ಜೊತೆಗೆ ಬಸ್ ವ್ಯವಸ್ಥೆ ಕೂಡ ಸರ್ಕಾರ ಮಾಡಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ ಇದೆ. ಕುತ್ಲೂರು ಶಾಲೆಗೆ ಮುಖ್ಯಮಂತ್ರಿಯವರು ವಿಶೇಷವಾಗಿ ಒಂದು ಬಸ್ಸನ್ನು ಕೊಡ್ತೇನೆ, ಅವರು ಒಂದು CSR ಫಂಡಿಂದ ನಾನು ಕೊಡಿಸ್ತೇನೆ ಅನ್ನೋ ಆಶ್ವಾಸನೆಯನ್ನು ಕೂಡ ಕೊಟ್ಟಿದ್ದಾರೆ. ಶಾಲೆ ವಿಚಾರದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳು ಈ 2 ವರ್ಷದಲ್ಲಿ ಆಗ್ತಾ ಇದೆ. ಇನ್ನೆಷ್ಟು ಹೆಚ್ಚು ಬದಲಾವಣೆ ಆಗುತ್ತೆ ಅನ್ನೋ ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. BJPಯ ಒಂದು
ಜಿಲ್ಲಾ ಮಟ್ಟದ 2 ಜಿಲ್ಲೆಯಲ್ಲಿ ಒಂದು ಅಭಿಯಾನ ಆಯಿತು. ಎಲ್ಲ ಹೋಗಿ ಗ್ರಾಮೀಣ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ ಮುಂದೆ ಕಾಂಗ್ರೆಸ್ನ ಬಗ್ಗೆ ಸುಳ್ಳು ಸುದ್ದಿಗಳನ್ನು ಹೇಳ್ತಾ ಅಪಪ್ರಚಾರಗಳನ್ನು ಮಾಡ್ತಾ ಒಂದು ಹೋರಾಟವನ್ನು ಮಾಡಿದ್ರು. ನಾವು ಅದೇ ರೀತಿ ಹೋರಾಟ ಮಾಡಬೇಕು ಅಂತ ನಮ್ಮ ಕಡ್ಡಾಯ ಏನಿಲ್ಲ, ಆದರೆ ಜನರಿಗೆ ತಿಳಿಸುವಂಥ ಬೇರೆ ಬೇರೆ ದಾರಿಗಳನ್ನು ನಾವು ಈಗಾಗಲೇ ರೂಪುರೇಷೆಗಳನ್ನು ಮಾಡ್ತಾ ಇದ್ದೇವೆ. ನಮ್ಮ ಎಲ್ಲ ನಾಯಕರ ಒಂದು ಬೇಡಿಕೆ ಮೇರೆಗೆ ನಾವು ಕೂಡ ಈಗ ಅದಕ್ಕೊಂದು ರೂಪುರೇಷೆಯನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ತುರ್ತು ಪರಿಸ್ಥಿತಿಯ ಬಗ್ಗೆ ಭಾಳ ದೊಡ್ಡ ಅಭಿಯಾನವನ್ನು ಮಾಡಿದ್ರು. ಇಡೀ ರಾಜ್ಯದಲ್ಲಿ ತುರ್ತು ಪರಿಸ್ಥಿತಿಯ ಬಗ್ಗೆ ಒಂದು ದೊಡ್ಡ ಅಭಿಯಾನವನ್ನು BJP ಮಾಡ್ತು. ಆದರೆ ತುರ್ತು ಪರಿಸ್ಥಿತಿಯಿಂದ ಆದಂಥ ಕೆಲವು ಅನುಕೂಲಗಳು, ವಿಶೇಷವಾಗಿ ಉಳುವವನೇ ಭೂಮಿಯ ಒಡೆಯ ಅಂತ ಒಂದು ಮಹತ್ವಾಕಾಂಕ್ಷೆಯ ಕಾಯ್ದೆ ಬಂದು ಕೂಡ 50 ವರ್ಷ ಆಗಿದೆ. ಆ ಒಂದು ದೊಡ್ಡ ಯೋಜನೆಯನ್ನು ಹಿಡ್ಕೊಂಡು ಅದರ ಸುವರ್ಣ ಮಹೋತ್ಸವ, ತುರ್ತು ಪರಿಸ್ಥಿತಿ 50 ವರ್ಷ ಹೇಗಾಗಿದೆಯೋ ಅದೇ ರೀತಿ ಈ ಒಂದು ಭೂಮಸ್ತೆ ಕಾಯ್ದೆ ಬಂದು ಕೂಡ 50 ವರ್ಷ ಆಗಿದೆ. ಅದಕ್ಕೊಂದು ದೊಡ್ಡ ಅಭಿಯಾನವನ್ನು ಹಾಕ್ಕೊಂಡು ನಾವು ಎಲ್ಲ ಗ್ರಾಮ ಪಂಚಾಯತ್ ಮಟ್ಟಕ್ಕೆ ಹೋಗುವ ಒಂದು ರೂಪುರೇಷೆಗಳನ್ನು ಸದ್ಯದಲ್ಲೇ ಆಗ್ತಾ ಇದ್ದೇವೆ.